ಇಂಪು ಸಂಗೀತ ಸಂಸ್ಥೆ ಹಾಗೂ ನಾದಾಂಜಲಿ ಈ ಎರಡೂ ತಂಡಗಳು ಇಂದು ನಡೆಸ್ತಾ ಇರುವಂಥ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೂ ಧನ್ಯವಾದಗಳು. ಪ್ರತಿ ಸಲ ಇಂಪು ಸಂಗೀತ ಸಂಸ್ಥೆ ಶನಿವಾರ ಅಥವಾ ಭಾನುವಾರ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು, ಇವತ್ತೇನಪ್ಪ ಈ ವೀಕ್ ಡೇನಲ್ಲಿ ಕೆಲಸದಿಂದ ಬರೋಕ್ಕಾಗ್ತಾ ಇಲ್ಲ, ಆದ್ರೂ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಇವರು ಅಂತ ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ಮತ್ತು ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತೂ ಇರಬಹುದು. ಇವತ್ತು ಭಾರತ ಕಂಡಂಥ ಅಪ್ರತಿಮ ಗಾಯಕಿ, ಚಿತ್ರಸಂಗೀತ ಲೋಕದ ಧ್ರುವತಾರೆ ಶ್ರೀಮತಿ ವಾಣಿ ಜಯರಾಮ್ ಅವರು ಹುಟ್ಟಿದ ದಿನ. ನಾವು ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಮಾಡಿ 2 ವಾರದ ಮೇಲಾಗಿತ್ತು. ಮತ್ತೆ ಇನ್ನೂ 2 ವಾರಗಳು ನಿಮಗೆ ಸಿಕ್ಕೋದಿಲ್ಲ. ಅದರಿಂದ ಮಧ್ಯದಲ್ಲಿ 1 ತಿಂಗಳ ಗ್ಯಾಪ್ ಆಗೋಗುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಇದೊಂದು ಒಳ್ಳೆಯ ಅಕೇಶನ್ ಸಿಕ್ಕಿದೆ. ವಾಣಿ ಜಯರಾಮ್ ಅಮ್ಮ ಅವರ ಬರ್ತ್ಡೇಗೋಸ್ಕರ ಒಂದು ಕಾರ್ಯಕ್ರಮ ಮಾಡೇ ಬಿಡೋಣಂತೆ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ, ಇಂಪು ಹಾಗೂ ನಾದಾಂಜಲಿ ಸಹಯೋಗದೊಂದಿಗೆ. ಆಗಲೇ ಹೇಳಿದಂತೆ ಇವತ್ತು ವಾಣಿ ಜಯರಾಮ್ ಅವರ ಬರ್ತ್ಡೇ. ಇವತ್ತಿನ ಹಾಡುಗಳೆಲ್ಲ ಅವರು ಹಾಡಿರುವಂಥ ಗೀತೆಗಳು. ಎಲ್ಲ ಹಾಡುಗಳನ್ನ ಇವತ್ತು ಶೈಲಜಾ ಅವರು ಹಾಡ್ತಾರೆ. ಯುಗಳ ಗೀತೆಗಳಲ್ಲಿ ನಾನು ದನಿಗೂಡಿಸ್ತೀನಿ. ಕಾರ್ಯಕ್ರಮದ ಪ್ರಾರಂಭನ ಮಾಡಿಬಿಡೋಣಂತೆ. ಫಸ್ಟ್ ಒಂದು ಹಾಡಿಂದ, ನಂತರ ಮಾತುಗಳನ್ನು ಮುಂದುವರಿಸೋಣ. ಮೊದಲನೇ ಗೀತೆ 1978ರಲ್ಲಿ ತೆರೆಕಂಡಂತಹ ಒಂದು ಹಾಸ್ಯಮಯ ಚಿತ್ರ ವಸಂತಲಕ್ಷ್ಮಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿದಂತಹ ಈ ಯುಗಳ ಗೀತೆ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಮಂಜುಳಾ ಇವರುಗಳು ಈ ಗೀತೆಗೆ ನಟಿಸಿದ್ದಾರೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ, ಇದೇ ಥರದ ಮಧುರವಾದ ಗೀತೆಗಳು ನಿಮಗೆ ಇವತ್ತಿನ ಈ 1-1.25 ಗಂಟೆ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗಲಿದೆ. ಕೇಳಿ ಈ ಮಧುರವಾದ ಗೀತೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ. ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ. ಮೋಹದ ಮೋಡಿಗೆ ಸಿಲುಕಿರುವೆ, ತೀರದ ದಾರಿ ಬಳಲಿರುವೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ. ದಿನವೊಂದು ಯುಗವಾಗಿ ಉರುಳುತ್ತಲಿರಲು
ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು ದಿನವೊಂದು ಯುಗವಾಗಿ ಉರುಳುತ್ತಲಿರಲು ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು ಜೀವನ ನೀರಸ ಎನಿಸಿರಲು ಬೇಸರ ತುಂಬುತ್ತ ದಣಿದಿರಲು ನೀ ಬರಲು ಈರುಳು ಆನಂದ ನಮಗೆಂದು ಮರೆಯಲಿದೆ ಎಲ್ಲಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನಲ್ಲಿಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸೇವಾ ನಾ ಒಂಟಿ ನಿಂತಾಗ ಹೂಗಳು ಉದುರಿ ನೋವಿಂದ ಬೆಂದಾಗಿ ಹರಳಿವೆ ಚೆದರಿ ಬಾನಿನ ಚಂದಿರ ಅಳುತ್ತಿರುವ ಮಂಜಿನ ಹಾಗೆಯೇ ಕರಗಿರುವ ಬಳಿಗೆ ಈ ಸಿರೆಗೆ ಹೊಸ ಬಾಳು ನಮಗಾಗಿ ಕೈ ಚಾಚಿದೆ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನಲ್ಲಿಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ಧನ್ಯವಾದಗಳು. ಶೈಲಜಾ ಮೇಡಮ್ ಇದ್ದಾರೆ, ವಿಜಯ್ ಕೃಷ್ಣ ಕೃಷ್ಣ ಇದ್ದಾರೆ, ನಾಗರಾಜ್ MS ಅವರಿದ್ದಾರೆ. ನಾಗರಾಜ್ ಇದ್ದಾರೆ, ಅನು ಸತೀಶ್ ಇದ್ರು. ಹೌದು, ಮತ್ತು ಸವಿತಾ ಭರತ್ ಅವರಿದ್ದಾರೆ. ಹೌದು. ನನಗೆ ರಿಲೇಟಿವ್ ಆಗಬೇಕು ಸವಿತಾ ಭರತ್, ಅತ್ಯುತ್ತಮ ಗಾಯಕಿ ಕೂಡ. ಅವರೆಲ್ಲರನ್ನೂ ಕಾರ್ಯಕ್ರಮಕ್ಕೆ ಒಳ್ಳೆಯ ಶುಭಾರಂಭ ಆಗಿದೆ ಅಂತೆಲ್ಲ ನಮಗೆ ಹಾರೈಸ್ತಾ ಇದ್ದಾರೆ. ನಿಮ್ಮ ಶುಭ ಹಾರೈಕೆಗಳಿಗೆ ಧನ್ಯವಾದಗಳು. ಆಗಲೇ ಗೀತೆಗಳಿಗೆ ಕೋರಿಕೆ ಕೂಡ ಬರ್ತಾ ಇದೆ. ಆ್ಯಸ್ ಯೂಶುವಲ್ ಅದೇ, ನಾವು ಈ ಹೌದು. ಕಾರ್ಯಕ್ರಮ ನಾವು ಅನೌನ್ಸ್ ಮಾಡಿದ ತಕ್ಷಣ ಈ ಹಾಡನ್ನು ಹಾಡಿ ಅಂತ ಅದೇ, ತುಂಬ ಹೌದು, ಹೌದು. ಸಜೆಷನ್ಸ್ ಬಂದಿದ್ವು. ಹೌದು, ಆಗಲೇ ಹೇಳಿದಂತೆ ಇವತ್ತಿನ ಕಾರ್ಯಕ್ರಮನ ನಾವು ವಾಣಿ ಜಯರಾಮ್ ಸ್ಪೆಷಲ್ ಮಾಡ್ತಾ ಇದ್ದೇವೆ. ವಾಣಿ ಜಯರಾಮ್ ಅವರ ಬಗ್ಗೆ ಒಂದೆರಡು ವಿಷಯಗಳನ್ನ ನಿಮಗೆಲ್ಲ ಗೊತ್ತೇ ಇರುತ್ತೆ, ವಿಕಿಪೀಡಿಯಾದಲ್ಲಿ ಗೂಗಲಲ್ಲಿ ಎಲ್ಲ ಸಿಕ್ಕತ್ತೆ. ಆದರೂ ನಾನು ಹೇಳಬೇಕಾದ್ದು ನನ್ನ ಧರ್ಮ ಮತ್ತು ಹೇಳೋದಕ್ಕೆ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಹೇಳ್ತೀನಿ. ಅವರು ಹುಟ್ಟಿದ್ದು 1945ನೇ ಇಸ್ವಿ ನವಂಬರ್ 30ನೇ ತಾರೀಕು. ಅಂದರೆ ಇವತ್ತಿಗೆ ಅವರಿಗೆ 76 ವರ್ಷಗಳು ಕಂಪ್ಲೀಟ್ ಆಗಿದೆ. ಅವರ ನಿಜವಾದ ಹೆಸರು ಕಲೈವಾಣಿ. ವಾಣಿ ಅನ್ನೋದನ್ನೇ ಇಟ್ಕೊಂಡ್ರು ಅವರು, ಕಲೈವಾಣಿ. ಅವರ ತಂದೆ ತಾಯಿಗೆ 6 ಜನ ಹೆಣ್ಮಕ್ಳು, ಅದರಲ್ಲಿ ಇವರು 5ನೇವರು, ಮತ್ತೆ 3 ಜನ ಗಂಡ್ಮಕ್ಳು ಕೂಡ ಇದ್ದರು. ಅವರು ಹುಟ್ಟಿದ್ದು ವೆಲ್ಲೂರಿನ ಇಡಂಗು ಗ್ರಾಮ, ತಮಿಳುನಾಡಲ್ಲಿ ವೆಲ್ಲೂರು. ಅವರ ತಾಯಿ ಪದ್ಮಾವತಿ ಅಂತ. ಅವರು ಒಳ್ಳೆ ಶಾಸ್ತ್ರೀಯ ಸಂಗೀತ ಕಲ್ತಿದ್ರು. ರಂಗರಾಮಾನುಜ ಅಯ್ಯಂಗಾರ್ ಅಂತ ಆಗಿನ ಕಾಲದ ದೊಡ್ಡ ಸಂಗೀತಗಾರರು. ಅವರ ಬಳಿ ಅವರು ಸಂಗೀತ ಕಲ್ತಿದ್ರು. ವಾಣಿ ಜಯರಾಮ್ ಅವ್ರನ್ನ ಮೊದಲನೇದಾಗಿ ಶಾಸ್ತ್ರೀಯ ಸಂಗೀತಕ್ಕೆ ಕಳಿಸಿದ್ದು ಕಡಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರ ಬಳಿ. ಅವರ 5ನೇ ವಯಸ್ಸಿಗೆ ಅವರು ಶಾಸ್ತ್ರೀಯ ಸಂಗೀತ ಕಲಿಯೋದಕ್ಕೆ ಪಾಠ ಶುರುವಾಯಿತು. ಆದರೆ ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇತ್ತು ಅಂದರೆ, ನಾನು ಜಾನ್ಕಮ್ನವ್ರ ಬಗ್ಗೆನೂ ಒಂದು ಸತಿ ಹೇಳಿದ್ದೆ ಅಂತ ಅನ್ಸುತ್ತೆ. ಅವ್ರು ಮೊದಲನೇ ಕ್ಲಾಸ್ಗೆ ಹೋದಾಗಲೇ ಅವ್ರು ನಗು ಮೊಮ್ಮಗಲನ್ನು ಹೇಳ್ಕೊಟ್ರಂತೆ. ಅಂದರೆ ಅವ್ರಿಗೆ ಒಂದು ಸಣ್ಣ ಅಗಳು ಸಾಕು, ಅನ್ನ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗೋದಕ್ಕೆ. ಅದೇ ಥರನೇ ಇವ್ರನ್ನು 7ನೇ ವಯಸ್ಸಿಗೆ ವಾಣಿ ಜಯರಾಮ್ ಅವರು ಕೀರ್ತನೆಗಳನ್ನ ಹಾಡ್ತಾ ಇದ್ರಂತೆ. 8ನೇ ವಯಸ್ಸಿನಲ್ಲಿ ಮದ್ರಾಸ್ ಆಕಾಶವಾಣಿನಲ್ಲಿ ಅವರ ಕಾರ್ಯಕ್ರಮ ಪ್ರಸಾರ ಆಗಿದೆ. ಮತ್ತು 3 ಗಂಟೆಯ ಕಚೇರಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿ ವಾಣಿ ಜಯರಾಮ್ ಅವರು ಕೊಟ್ಟಿದ್ದು ಅವರ 10ನೇ ವಯಸ್ಸಿನಲ್ಲಿ. ಅಪ್ಪ, ನಮ್ಮಲ್ಲಿ ಎಷ್ಟೋ ಜನ ಮಕ್ಕಳು ಇನ್ನೂ ಸರಿಗಮ ಪದನಿಸ ಕರೀತಾ ಇರ್ತಾರೆ. ಆ ವಯಸ್ಸಿನಲ್ಲಿ ಇರಾಗಲೇ 3 ಗಂಟೆಗಳ ಶಾಸ್ತ್ರೀಯ ಸಂಗೀತದ ಕಚೇರಿ ಕೊಟ್ಟಿದ್ದಾರೆ ಅಂತಂದರೆ ಇನ್ಯಾವ ಮಟ್ಟದ ಪ್ರತಿಭೆ ಇರಬೇಕು ಅಂತ. ಅವರ ವಿಕಿಪೀಡಿಯಾದಲ್ಲಿ ಅವರ ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ದರೆ
ಇದೇನು ವಾಣಿ ಜಯರಾಮ ಅಥವಾ ನಿಜವಾಗ್ಲೂ ವಾಣಿನೇನ ಅಂತ ವಾಣಿ. ಅನ್ಸ್ಬಿಡ್ತು ನನಗೆ. ಅಷ್ಟು ಪ್ರತಿಭೆಯ ಆಗರ ವಾಣಿ ಜಯರಾಮ್ ಅವರು. ಆಮೇಲಿಂದ ಬರೀ ಸಂಗೀತದಲ್ಲಷ್ಟೇ ಅಲ್ಲ, ಅವರು ಚಿತ್ರರಚನೆಯಲ್ಲಿ ಕೂಡ ಅವರು ಬಹಳ ಇಂಟ್ರೆಸ್ಟ್ ಇತ್ತು, ಮತ್ತು ತುಂಬ ಚೆನ್ನಾಗಿ ಚಿತ್ರಗಳನ್ನ ಬರೀತಾ ಇದ್ರಂತೆ. ಮತ್ತು ಓದಿನಲ್ಲಿ ಕೂಡ ಬಹಳ ಮುಂದಿದ್ರಂತೆ. ಅವರು ಇದು ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ನಲ್ಲಿ ಸ್ನಾತಕೋತ್ತರ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದಾರೆ ಎಕನಾಮಿಕ್ಸ್ನಲ್ಲಿ. ಅಂದರೆ ಸಂಗೀತಕ್ಕೂ ಮತ್ತು ಈ ಥರದ ಅಕಾಡೆಮಿಕ್ ವಿದ್ಯೆಗೂ ಅಷ್ಟೊಂದು ಸಂಬಂಧ ಇರಲ್ಲ. ಸಂಗೀತದಲ್ಲಿ ತುಂಬ ಮುಂದೆ ಬಂದವರು ಅಕಾಡೆಮಿಕ್ನಲ್ಲಿ ಸ್ವಲ್ಪ ಡಲ್ ಇರ್ತಾರೆ ಅಂತ ಅನಿಸುತ್ತೆ. ಅಕಾಡೆಮಿಕ್ನಲ್ಲಿ ತುಂಬ ಮುಂದಿದ್ದವರಿಗೆ ಸಂಗೀತದ ಗಂಧವೇ ಇರೋದಿಲ್ಲ. ಆದರೆ ಎರಡರಲ್ಲೂ ಮುಂದೆ ಬಂದಂಥ ಅಪ್ರತಿಮ ಕಲಾವಿದೆ ವಾಣಿ ಜಯರಾಮ್ ಅವರು. ಅದು ಆಸಕ್ತಿ ಮೇಲೂ ಹೋಗುತ್ತಲ್ಲ, ಎಲ್ಲದರಲ್ಲೂ ಆಸಕ್ತಿ ಇದ್ದರೆ ಹೌದು ಹೌದು, ಎಲ್ಲವನ್ನು ತೂಗಿಸ್ಕೊಂಡು ಹೋಗೋ ಶಕ್ತಿನೂ ಬರುತ್ತೆ. ಹೌದು. ಮುಂದೆ ಯಾವ್ದು ಹಾಡೋಣ ಪ್ರಸಾದ್? ಮುಂದೆ ಪಿ ವಿ ಶ್ರೀನಿವಾಸ್ ಅವರ ಒಂದು ಗೀತೆ ತಗೊಳ್ಳೋಣ. ಅತ್ಯಂತ ಜನಪ್ರಿಯವಾಗಿರುವಂಥದ್ದು ಗೀತೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮತ್ತೊಮ್ಮೆ ಮಂಜುಳಾ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಎರಡು ಕನಸು ಚಿತ್ರದ ಗೀತೆ, ವಾಣಿಯವರ ಕಾದಂಬರಿ ಆಧಾರಿತ ಎರಡು ಕನಸು ಚಿತ್ರದ ಗೀತೆ. ಪಿ ವಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್, ಮಂಜುಳಾ ಅವರಿಗೆ ಹಾಡಿದಂಥ ಗೀತೆ ಇದು. ಕೇಳಿ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಇನ್ನೆಂದೂ ನಿನ್ನೊಳಗಡೆ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಇನ್ನೆಂದೂ ನಿನ್ನೊಳಗಡೆ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಒಕ್ಕುವರೆ ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ. ಕಡಲಾದರೆ ನಾನದಿಯಾಗುವೆ. ಇಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಇನ್ನೆಂದೂ ನಿನ್ನೊಳಗಡೆ ನಾನಿರಲಾರೆ. ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಕಲುಷಿತವಾಗಿ. ಓಹೋ ನೀನು ವಿನಾದರೆ ನಾನವಿನಾಗುವೆ. ಹೇಳುವ ನಿನ್ನ ನೋಡಿ ನೋಡಿ ಹಾಡುವೆ, ಕುಣಿಯುವೆ, ನಲಿಯುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ.
ಅದು ನೀನು ಎನ್ನುವುದೊಂದೇ. ಓಹೋ ನೀನಾದರೆ ಸ್ವರ್ಗವೋ ಏಕವೇ, ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ 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 ಎಂದೆಂದು ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ಇನ್ನೆಂದು ನಾನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಆಹಾ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಗೀತೆ ಹೋಗೋದಕ್ಕಿಂತ ಮುಂಚೆ ಮತ್ತಷ್ಟು ಮಾಹಿತಿಗಳು ಅವ್ರ ಬಗ್ಗೆ. ಇಷ್ಟೆಲ್ಲ ಓದಿದ ಮೇಲೆ ಅವರು ಸಂಗೀತನ ಕಲಿತಾ ಇದ್ದರು ಮತ್ತು ಓದ್ತಾ ಇದ್ದರು. ಓದೆಲ್ಲ ಮುಗಿದ ಮೇಲೆ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿಕೊಂಡ್ರು. 1967ರಲ್ಲಿ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸ್ಟೇಟ್ ಬ್ಯಾಂಕ್ ಮದ್ರಾಸ್ನಲ್ಲಿ ಸೇರಿಕೊಂಡ್ರು. ಇದು ನಮ್ಮಿಬ್ಬರಿಗೆ ಬಹಳ ಹೆಮ್ಮೆಯ ವಿಷಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹಾಗೂ ಶೈಲಜಾ ಭಾರತೀಯ ಸ್ಟೇಟ್ ಬ್ಯಾಂಕಿನ ಎಂಪ್ಲಾಯೀಸು. ನಮ್ಮ ಬ್ಯಾಂಕಿನ ಸೀನಿಯರ್ ಎಂಪ್ಲಾಯಿ ಶ್ರೀಮತಿ ವಾಣಿ ಜಯರಾಮ್ ಅವರು ಅಂತ ಕೇಳಿ ಬಹಳ ಸಂತೋಷ ಆಯಿತು. ಎಂಪ್ಲಾಯಿ ಆಗಿದ್ದರು, ಜೊತೆಗೆ ಸಂಗೀತನ ಅಭ್ಯಾಸ ಮಾಡ್ತಾಯಿದ್ರು. ಆದರೆ ಅವರಿಗೆ ಮದ್ರಾಸಿಂದ ಒಂದೇ ಸತಿಗೆ ಹೈದರಾಬಾದಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಕೂಡ ಹೋದರು. ಆಮೇಲೆ ಅವ್ರಿಗೆ ಅದೇ ವಯಸ್ಸಿನಲ್ಲಿ ಮದುವೆ ಕೂಡ ಆಯಿತು. ಜಯರಾಮ್, ಅವರ ಪತಿ ಹೆಸರು ಜಯರಾಮ್, ಅವರು ಮುಂಬೈನಲ್ಲಿ ಕೆಲಸ ಮಾಡ್ತಾಯಿದ್ರು. ಇಂಡೋ ಬೆಲ್ಜಿಯಂ ಚೇಂಬರ್ ಆಫ್ ಕಾಮರ್ಸ್ ಅನ್ನೋ ಕಡೆ ಅವರು ಕೆಲಸ ಮಾಡ್ತಾಯಿದ್ರು. ಜೊತೆಗೆ ಅವರು ಒಳ್ಳೆಯ ಸಿತಾರ್ ವಾದಕರು ಕೂಡ ಆಗಿದ್ದರು. ಗಂಡ ಜಯರಾಮ್ ಅವರು ಒಳ್ಳೆಯ ಸಿತಾರ್ ವಾದಕರು ಕೂಡ ಆಗಿದ್ದರು. ಅವರಿಗೆ ವಾಣಿಯವರ ಪ್ರತಿಭೆಯ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಪತ್ನಿಯ ಪ್ರತಿಭೆಗೆ ಅವರು ಚೆನ್ನಾಗಿ ನೀರೆರೆದು ಒಳ್ಳೆಯ ಮರವಾಗಿ ಬೆಳೆಯುವಂತೆ ಅವರು ಸಹಕರಿಸಿದ್ರು. ಅದಕ್ಕೋಸ್ಕರ ಅವರು ಬಾಂಬೆನಲ್ಲಿದ್ದರೆ, ಮದುವೆ ಆದಮೇಲೆ ವಾಣಿ ಜಯರಾಮ್ ಕೂಡ ಬಾಂಬೆಗೆ ಹೋದರು. ಅಲ್ಲಿ ಪಟಿಯಾಲ ಘರಾನ ಅಂತ, ಹಿಂದೂಸ್ತಾನಿಯಲ್ಲ ಅದೊಂದು ಶೈಲಿ, ಹಾಡುವಂತಹ ಒಂದು ಶೈಲಿ ಪಟಿಯಾಲ ಘರಾನ ಅಂತ. ಅದರಲ್ಲಿ ಅಬ್ದುಲ್ ರೆಹಮಾನ್ ಅವರ ಹತ್ರ ಇವ್ರಿಗೆ ಸಂಗೀತ ಕಲಿಸಿದ್ರು. ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಸಿದ್ರು. ಆಗ ಅವರಿಗೆ ಒಂದಷ್ಟು ಜನಗಳ ಪರಿಚಯ ಆಯಿತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತ ಮೇಲೆ ಇಲ್ಲಿ ಕರ್ನಾಟಕ ಕಲ್ತಿದ್ರು. ಬಾಂಬೆಗೆ ಹೋದ್ಮೇಲೆ ಹಿಂದೂಸ್ತಾನಿ ಕೂಡ ಕಲಿತರು. ಜೊತೆಗೆ ಗಜಲ್ ಹಾಡುವಂತಹ ಶೈಲಿಯನ್ನು ಕಲಿತರು ಅವರು. ಮತ್ತು ಬೇರೆ ಥರದ್ದು ಬೆಂಗಾಲಿ ಸಂಗೀತ, ರವೀಂದ್ರ ಸಂಗೀತ ಅಂತ ಹೇಳ್ತಾರೆ, ಅಂಥದ್ದು ಎಲ್ಲ ಸಂಗೀತದ ಯಾವ್ಯಾವ ಪ್ರಕಾರ ಇರುತ್ತೋ ಅದನ್ನೆಲ್ಲನೂ ವಾಣಿ ಜಯರಾಮ್ ಅವರು ಕಲಿತರು. ಆಗ ಅವರಿಗೆ ಮರಾಠಿ ಸಂಗೀತ ನಿರ್ದೇಶಕ ವಸಂತ ದೇಸಾಯಿ ಅವರ ಪರಿಚಯ ಆಯಿತು. ಈ ವಸಂತ ದೇಸಾಯಿ ಅವರು ವಾಣಿ ಜಯರಾಮ್ ಅವರ ಧ್ವನಿಗೆ, ಅವರು ಹಾಡುವಂತಹ ಶೈಲಿಗೆ ಮರುಳಾದರು. ಅದರಿಂದ ಒಂದು ಮರಾಠಿ ಚಿತ್ರ ಅಮ್ಮ ತಾಯಿ ಗೋಡೆ ಅನ್ನುವಂತಹ ಒಂದು ಚಿತ್ರದಲ್ಲಿ ಅವರಿಗೆ ಹಾಡುವಂತಹ ಒಂದು ಅವಕಾಶ ಕೊಟ್ಟರು. ಈ ಹಾಡನ್ನು ಕೇಳಿದಂತಹ ಹಿಂದಿಯ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಹೃಷಿಕೇಶ್ ಮುಖರ್ಜಿಯವರು ತಮ್ಮ ಮುಂದಿನ ಚಿತ್ರದಲ್ಲಿ ಇವರಿಗೆ ಹಾಡುವಂತಹ ಒಂದು ಅವಕಾಶನ ಕೊಟ್ಟರು. ಹೀಗೆ ಅವರ ಸಂಗೀತ ಪಯಣ, ಅಂದರೆ ಚಿತ್ರಸಂಗೀತದ ಪಯಣ ಪ್ರಾರಂಭ ಆಯಿತು. ಈಗ ಅವರು ಹಾಡಿರುವಂತಹ ಒಂದು ಸೋಲೋ ಗೀತೆನ ನಾವು ತೆಗೆದುಕೊಳ್ಳೋಣಂತೆ. ಒಂದು ಹಳೆಯ ಕನ್ನಡ ಚಿತ್ರಗೀತೆ, ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಬೆಳುವಲದ ಮಡಿಲಲ್ಲಿ. ಮತ್ತೊಮ್ಮೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತಪ್ರಿಯ ಅವರ ರಚನೆಯನ್ನು ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಕೇಳಿ, ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ.
ಹಸಿಯಾಗಿದೆ ನಿನ್ನಯ ಒಲವು ನನ್ನಯ ಗೆಲುವು ಕಾಣಲ ಚೆಲುವು ಉಲ್ಲಾಸ ಉಲ್ಲಾಸ ಉಲ್ಲಾಸವು ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಕೆನ್ನೆ ಕೆಂಪಗಾಗಿ ತಂಪು ಕೋರಿದೆ ನೀ ನನ್ನ ಮನ ನಿನ್ನ ಮನೆಯಾಗಿದೆ ನೀ ಮನದಿ ತುಂಬಿರಲು ಹಾಯಾಗಿದೆ ಆಹಾಹಾ, ಲಲಲ, ಓ, ಈ ಪ್ರೇಮ ಪಾಠಕ್ಕೆ ಮೊದಲೆಲ್ಲಿದೆ ಈ ಮೋಹದ ಹಕ್ಕಿ ಮಿತಿಯೆಲ್ಲಿದೆ ಏತಕ್ಕೆ ಮನಸ್ಸು ಎಲ್ಲಿದೆ ಮನಸ್ಸು ಇಲ್ಲಿದೆ ಸೊಗಸು ಸಂತೋಷ ಸಂತೋಷ ಸಂತೋಷವು ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಕೆನ್ನೆ ಕೆಂಪಗಾಗಿ ತಂಪು ಕೋರಿದೆ ಹುಸಿ ಕೋಪ ಬೇಡವಲ್ಲ ಬಿಸಿ ತಾಪ ಬಲ್ಲಿಯಲ್ಲ ನನ್ನಲ್ಲಿ ನೀನಾಗಿ ನಿನ್ನಲ್ಲಿ ನಾನಾಗಿ ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಕೆನ್ನೆ ಕೆಂಪಗಾಗಿ ತಂಪು ಕೋರಿದೆ ಲಲ್ಲಲ್ಲಲ್ಲಲ, 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 ಲಲ್ಲಲ್ಲಲ್ಲಲ. ಧನ್ಯವಾದಗಳು. ಸೂಪರ್ ಒರಿಜಿನಲ್ ಅಂದ್ಬಿಟ್ಟು ಒಂದು ಕಾಮೆಂಟ್ ಬಂದಿದೆ. ಹೌದು, ಶೈಲಜಾ ಅವರ ಹೆಗ್ಗಳಿಕೆನೇ ಅದು. ಒರಿಜಿನಲ್ ಸಾಂಗ್ನ ಮೂಲ ಗೀತೆನ ಎಷ್ಟು ಕೇಳ್ತಾರೆ ಅಂತಂದರೆ ಅದನ್ನು 100% ತಮ್ಮ ಗಾಯನದಲ್ಲಿ ಅಳವಡಿಸ್ಕೊಳ್ತಾರೆ. ನಿಮಗೆ ಒಂದು ಸ್ವಲ್ಪ ವಾಣಿ ಜಯರಾಮ್ ಅವ್ರ ವಾಯ್ಸ್ಗಿಂತ ಒಂದು ಸ್ವಲ್ಪ ಡಿಫ್ರೆನ್ಸು ಅನ್ನೋದೊಂದು ಬಿಟ್ಟರೆ ಬಾಕಿ ಎಲ್ಲನೂ ಸೇಮ್ ವಾಣಿ ಜಯರಾಮ್ ಥರನೇ ಹಾಡ್ತಾರೆ. ಅತ್ಯುತ್ತಮ ಗಾಯಕಿ ಶೈಲಜಾ ಅವರು. ಮುಂದಿನ ಗೀತೆಗೆ ಹೋಗೋಣಂತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಾಡಿದಂತಹ ವಾಣಿ ಜಯರಾಮ್, ಡಾಕ್ಟರ್ ರಾಜ್ಕುಮಾರ್ ಅವರ ಯುಗಳ ಗೀತೆಗಳು ಆಲ್ಮೋಸ್ಟ್ ಎಲ್ಲ ಗೀತೆಗಳು ಫೇಮಸ್ ಆಗಿದೆ ಅಂತ ಅನಿಸುತ್ತೆ. ಬಹಳ ಮಧುರವಾಗಿವೆ ಮತ್ತು ಶಾಸ್ತ್ರೀಯ ಸಂಗೀತದ ಬೇಸ್ ಇರುವಂಥದ್ದು, ಒಂದು ತಳಹದಿ ಇರುವಂತಹ ಬಹಳಷ್ಟು ಗೀತೆಗಳು ಇವರಿಬ್ಬರ ಕಾಂಬಿನೇಷನಲ್ಲಿ ಬಂದಿದೆ. ಆದರೆ ಈಗ ನಾವು ತೆಗೆದುಕೊಂಡಿರುವಂಥದ್ದು ಒಂದು ಸ್ವಲ್ಪ ಫಾಸ್ಟ್ ನಂಬರ್ ಇರುವಂಥದ್ದು ಬಹಳ ಜನಪ್ರಿಯವಾದಂತಹ ಗೀತೆ ನಾನಿನ್ನ ಮರೆಯಲಾರೆ ಚಿತ್ರದ್ದು. ಮತ್ತೊಮ್ಮೆ ರಾಜನ್ ನಾಗೇಂದ್ರ. ನಿಮಗೆ ಬಹಳ ಆಶ್ಚರ್ಯ ಆಗಬಹುದು, ರಾಜನ್ ನಾಗೇಂದ್ರ ಬಹಳ ಯೂಸ್ ಮಾಡಿದ್ದು ಬಹಳ ಉಪಯೋಗಿಸ್ಕೊಂಡಿದ್ದು ಇವರ ಎಸ್ ಜಾನಕಿಯವರ ಧ್ವನಿಯನ್ನು. ಆದರೆ ವಾಣಿ ಜಯರಾಮ್ ಅವ್ರಿಗೂ ಬಹಳಷ್ಟು ಗೀತೆಗಳನ್ನ ಕೊಟ್ಟಿದ್ದಾರೆ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಹಾಡುಗಳು ಅವ್ರದ್ದೇ ಬರ್ತಾ ಇದೆ. ಅದರಿಂದ ವಾಣಿ ಜಯರಾಮ್ ಅವರು ಫೀಲ್ಡ್ಗೆ ಬಂದಂಥ, ಅದು ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಬಂದಂಥ ಹೊಸದರಲ್ಲಿ ರಾಜನ್ ನಾಗೇಂದ್ರ ಅವರು ಬಹಳಷ್ಟು ಸಲ ವಾಣಿ ಜಯರಾಮ್ ಅವ್ರಿಗೆ ಅತ್ಯುತ್ತಮ ಗೀತೆಗಳನ್ನ ಹಾಡಿಸಿದ್ದಾರೆ. ಅದರಲ್ಲಿ ಒಂದು ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, 1976ರಲ್ಲಿ ತೆರೆ ಕಂಡಂತಹ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ನಟಿಸಿದಂತಹ ಗೀತೆ ಇದು. ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಕೇಳಿ ಈ ಮಧುರವಾದ ಗೀತೆ. ನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಣಿಗೂ. ನಾನಿನ್ನ ಮರೆಯಲಾರೆ.
ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವ ಮೆಟ್ಟಿ ನಾನಿಲ್ಲುವೆ. ಒಲಿದ ನೀನು ನಕ್ಕು ನಲಿದರೆ ನೀ ಬರಲಿ ನಾ ಗೆಲ್ಲುವೆ. ಆಹಾ, ಚೆಲುವೆ ನೀನು ಉಸಿರು ಉಸಿರಲ್ಲಿ ಬೆರೆತು ಬದುಕು ಹೂವಾಗಿದೆ. ಎಂದು ಹೀಗೆ ಇರುವ ಬಯಕೆಯು ಮೂಡಿ ಮನಸ್ಸು ತೇಲಾಡಿದೆ. ನಮ್ಮ ಹಾಲು ಏನು ನಿನ್ನ ಮರೆಯಲಾರೆ. ನಾನಿನ್ನ ಮರೆಯಲಾರೆ. ಮೂರು ಮಾತು ಏಕೆ ಒಲವಿಗೆ ನೋಟ ಒಂದೇ ಸಾಕಾಗಿದೆ. ಕಣ್ಣ ತುಂಬ ನೀನೆ ತುಂಬಿದ ದಾರಿ ಕಾಣದಂತಾಗಿದೆ. ಆಹಾ, ತಾರಾರ. ಸಿಡಿಲಿ ಬರಲಿ ಊರೆಗುಡುಗಲಿ ದೂರ ಹೋಗಿ ನಾನೆಂದಿಗೂ. ಸಾವೇ ಬಂದು ನನ್ನ ಸೆಳೆದರು ನಿನ್ನ ಬಿಡೆನು ಎಂದೆಂದಿಗೂ. ಅಲಿವು ಒಲವು ನಿನ್ನ ಮರೆಯಲಾರೆ. ನಾನಿನ್ನ ಮರೆಯಲಾರೆ. ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀರೇ ಪ್ರಾಣ ನನ್ನಡೆಗೂ. ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಮರೆಯಲಾರೆ ಮರೆಯಲಾರೆ. ಧನ್ಯವಾದಗಳು. ಧನ್ಯವಾದಗಳು. ಅವರ ಸಂಗೀತ ಪಯಣದ ಮುಂದಿನ ಮಜಲನ್ನು ನೋಡೋಣಂತೆ. ಅವರು ಹೈದರಾಬಾದಲ್ಲಿದ್ದರು, ಮದುವೆ ಆದಮೇಲೆ ಬಾಂಬೆಗೆ ಬಂದರು. ಬಾಂಬೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರು. ಆದರೆ ಇಲ್ಲಿ ಚಿತ್ರ ಸಂಗೀತದಲ್ಲಿ ಕೂಡ ಅವರಿಗೆ ಬಹಳಷ್ಟು ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಸಂಗೀತ ನಿರ್ದೇಶಕರು, ಹಿಂದಿ ಮರಾಠಿನಲ್ಲಿರುವಂತಹ ಸಂಗೀತ ನಿರ್ದೇಶಕರೆಲ್ಲರೂ ಅವರಿಗೆ ಆಫರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಬ್ಯಾಂಕ್ ಕೆಲಸನ ನಿಭಾಯಿಸೋದಕ್ಕೆ ಅವ್ರಿಗೆ ಆಗಲಿಲ್ಲ. ಅದರಿಂದ ಬ್ಯಾಂಕ್ ಕೆಲಸನ ಅವರು ಬಿಟ್ಬಿಟ್ರು. ಆಮೇಲಿಂದ ಹೃಷಿಕೇಶ್ ಮುಖರ್ಜಿ, ನಾನಾಗಲೇ ಹೇಳಿದೆ, ಅವರು ಮರಾಠಿ ಗೀತೆನ ಹಾಡಿದಂಥ ವಾಣಿ ಜಯರಾಮ್ ಅವರ ಧ್ವನಿಯನ್ನು, ಹಾಡನ್ನು ಕೇಳಿ ಬಹಳ ಇಂಪ್ರೆಸ್ ಆಗಿ ತಮ್ಮ ಮುಂದಿನ ಚಿತ್ರದಲ್ಲಿ ಒಂದು ಹಾಡನ್ನು ಹಾಡುವಂತಹ ಒಂದು ಅವಕಾಶನ ಕೊಟ್ಟರು. ಇದು ವಾಣಿ ಜಯರಾಮ್ ಅವರ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆನ ತಂತು. ಆ ಚಿತ್ರವೇ ಗುಡ್ಡಿ. 1971ರಲ್ಲಿ ತೆರೆ ಕಂಡಂತಹ ಗುಡ್ಡಿ. ಈ ಚಿತ್ರಕ್ಕೆ ಸಂಗೀತ ನೀಡಿದವರು ವಸಂತ ದೇಸಾಯಿ ಅವರು. ಅದರಲ್ಲಿ ವಾಣಿ ಜಯರಾಮ್ ಅವರು 3 ಗೀತೆಗಳನ್ನ ಹಾಡಿದ್ರು. ಆ 3 ಗೀತೆಗಳಲ್ಲಿ ಒಂದು ಗೀತೆ ಬೋಲರೆ ಪಪ್ಪಿ ಹರ. ಈ ಗೀತೆ ಮಿಯಾಕಿ ಮಲ್ಹಾರ್ ಅನ್ನುವಂತಹ ರಾಗ ಆಧಾರಿತವಾಗಿದೆ. ಈ ಗೀತೆಯಿಂದ ಅವರಿಗೆ ಎಷ್ಟು ಪ್ರಚಾರ, ಮನ್ನಣೆ, ಪ್ರಸಿದ್ಧಿ ಸಿಕ್ತು ಅಂತಂದರೆ, ಘಟಾನುಘಟಿ ಗಾಯಕಿಯರೆಲ್ಲರೂ ಇವರ ಮುಂದೆ ಒಂಥರ ಭಯಪಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಆಗ ಈ ಗೀತೆನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆರಿಸ್ಕೊಂಡಿದ್ದೇವೆ. ಶೈಲಜಾ ಅವರ ಗೀತೆನ ಹಾಡ್ತಾ ಇದ್ದಾರೆ. ಗುಡ್ಡಿ ಚಿತ್ರದ ಬೋಲರೆ ಪಪ್ಪಿ ಹರ. ವಾಣಿ ಜಯರಾಮ್ ಅವರ ಚಿತ್ರಸಂಗೀತ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದಂತಹ ಗೀತೆ ಇದು. ಕೇಳಿ.
ಧನ್ಯವಾದಗಳು. ಬಹಳ ಮಧುರವಾಗಿ ಹಾಡಿದ್ರಿ ಶೈಲಜಾ, ಬಹಳ ಇಷ್ಟ ಆಯಿತು. ಧನ್ಯವಾದಗಳು. ವಾಣಿ ಜಯರಾಮ್ ಅವರು ಏನೇನು ಹರ್ಕತ್ಗಳು ಅಂತ ಹೇಳ್ತಾರೆ ಒಂದು ಹಾಡಿನಲ್ಲಿ, ಸೂಕ್ಷ್ಮವಾಗಿ ಗಮನಿಸಿ ಅದನ್ನೆಲ್ಲರೂ ನಿಮ್ಮ ಗೀತಿನಲ್ಲಿ ಅಳವಡಿಸ್ಕೊಂಡು ಹಾಡಿದ್ದೀರಾ. ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಹೇಳಿದ್ಮೇಲೆ ಈ ಗೀತೆಯಿಂದ ಅವರಿಗೆ ಹಿಂದಿ ಚಿತ್ರರಂಗದಲ್ಲಿ ಬಹಳಷ್ಟು ಅವಕಾಶಗಳು ಸಿಗೋಕ್ಕೆ ಪ್ರಾರಂಭ ಆಯಿತು. ಹಿಂದಿಯ ಪ್ರಖ್ಯಾತ ಸಂಗೀತ ನಿರ್ದೇಶಕರೆಲ್ಲ ಇವರ ಮನೆ ಬಾಗಿಲು ಬಡಿದ್ರು. ವಸಂತ ದೇಸಾಯಿ, ನೌಶಾದ್, ಮದನ್ ಮೋಹನ್, ಆರ್ ಡಿ ಬರ್ಮನ್, ಕಲ್ಯಾಣ್ಜಿ ಆನಂದ್ಜಿ, ಒ ಪಿ ನಯ್ಯರ್, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್, ಜಯದೇವ್ ಇವರೆಲ್ಲರನ್ನು, ಜೊತೆಗೆ ಪಂಡಿತ್ ರವಿಶಂಕರ್ ಅಂದರೆ ಸಿತಾರ್ ವಾದಕರು, ವಿಶ್ವವಿಖ್ಯಾತ ಸಿತಾರ್ ವಾದಕರಾದ ಪಂಡಿತ್ ರವಿಶಂಕರ್ ಅವರು ಕೂಡ ವಾಣಿ ಜಯರಾಮ್ ಅವರಿಂದ ಹಾಡಿಸಿದ್ರು. ಅದು ಒಂದು ಚಿತ್ರ 1979ರಲ್ಲಿ ತೆರೆ ಕಂಡಂತಹ ಮೀರಾ ಅನ್ನುವಂಥ ಒಂದು ಚಿತ್ರ. ಅದರಲ್ಲಿ ಹಾಡಿದಂಥ ಒಂದು ಗೀತೆ ಮೇರೆ ತೋ ಗಿರಿಧರ್ ಗೋಪಾಲ್ ಅದು ವರ್ಲ್ಡ್ ಫೇಮಸ್ ಆಗೋಯ್ತು. ಹೌದು, ತುಂಬಾ ಚೆನ್ನಾಗಿದೆ, ತುಂಬಾ ಮಧುರವಾಗಿದೆ. ಅದು ಹೇಮಾ ಮಾಲಿನಿ ಆ್ಯಕ್ಟ್ ಮಾಡಿದ್ದು ಅದಕ್ಕೆ ಅನ್ಸುತ್ತಲ್ಲ. ನನಗೆ ಅಷ್ಟು ಐಡಿಯಾ ಇಲ್ಲ. ಆದರೆ ವಾಣಿ ಜಯರಾಮ್ ಹಿಂದಿ ಚಿತ್ರರಂಗದಲ್ಲಿ ಧ್ರುವತಾರಿಯಾಗಿ ಬೆಳಗ್ತಾ ಇದ್ದರು. ಆದರೆ ಅವರ ಮೂಲ ದಕ್ಷಿಣ ಭಾರತದಲ್ಲೇ ಇತ್ತು. ನಮ್ಮ ದಕ್ಷಿಣ ಭಾರತದ ಸಂಗೀತ ನಿರ್ದೇಶಕರು ಮತ್ತು ಚಿತ್ರ ನಿರ್ದೇಶಕರು, ನಿರ್ಮಾಪಕರು ಅವ್ರನ್ನ ಬಿಟ್ಕೊಡ್ಲಿಲ್ಲ. ದಕ್ಷಿಣಕ್ಕೆ ಮತ್ತೆ ಕರೆದ್ರು. ದಕ್ಷಿಣದ ಸಂಗೀತ ನಿರ್ದೇಶಕರಾದ ಕೆ ವಿ ಮಹದೇವನ್, ಇಳೆಯರಾಜ, ಎಂ ಎಸ್ ವಿಶ್ವನಾಥನ್ ಮತ್ತು ಎಸ್ ಪಿ ಕೋದಂಡಪಾಣಿ, ಶಂಕರ್ ಗಣೇಶ್ ಇವರೆಲ್ಲನೂ ತಮಿಳು, ತೆಲುಗು ಚಿತ್ರರಂಗದಲ್ಲಿ ಅವರಿಗೆ ಬಹಳಷ್ಟು ಅವಕಾಶಗಳನ್ನ ನೀಡಿದರು. ಹಿಂದಿ ಚಿತ್ರರಂಗದಲ್ಲಿರಬೇಕಾದ್ರೆ ಎಲ್ಲ ಫೇಮಸ್ ಗಾಯಕರ ಜೊತೆ ಅವರು ಹಾಡಿದ್ರು. ಆಶಾ ಭೋಸ್ಲೆ ಕೂಡ ವಾಣಿ ಜಯರಾಮ್ ಅವ್ರ ಜೊತೆ ಒಂದು ಗೀತೆನ ಹಾಡಿದ್ರು. ಮುಖೇಶ್, ಮನ್ನಾಡೆ, ರಫಿ, ಕಿಶೋರ್ ಎಲ್ಲರ ಜೊತೆಗೂ ವಾಣಿ ಜಯರಾಮ್ ಅವರು ಹಾಡುವಂಥ ಅವಕಾಶ ಅಲ್ಲಿ ಸಿಕ್ತು. ಅಷ್ಟಿದ್ದಾಗ ಅವರು ದಕ್ಷಿಣಕ್ಕೆ ಬಂದರು. ನಮ್ಮ ಭಾಗ್ಯ ಅದು. ನಮ್ಮ ಭಾಗ್ಯ, ಹೌದು. ಕನ್ನಡದಲ್ಲಿ ಅವರಿಗೆ ಮೊದಲನೇದಾಗಿ ಮತ್ತು ಬಹಳಷ್ಟು ಅವಕಾಶಗಳನ್ನ ನೀಡಿತು ವಿಜಯ ಭಾಸ್ಕರ್ ಅವರು. ನಗು ನೀ ನಗು ಕಿರುನಗೆ ನಗು 1973ರಲ್ಲಿ ತೆರೆ ಕಂಡಂತಹ ಕೆಸರಿನ ಕಮಲ ಚಿತ್ರದ ಈ ಗೀತೆ ಕನ್ನಡದಲ್ಲಿ ಅವರು ಹಾಡಿದಂಥ ಮೊದಲನೇ ಗೀತೆ. ಹೌದು, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಆರ್ ಎನ್ ಜಯಗೋಪಾಲ್ ಅವರ ರಚನೆ. ಆದರೆ ಈ ಗೀತೆನ ಈಗ ನಾವು ಆರಿಸ್ಕೊಂಡಿಲ್ಲ. ಮುಂದಿನ ಗೀತೆ ವಿಜಯ ಭಾಸ್ಕರ್ ಪ್ರಸ್ತಾಪ ಬಂದಾಗ ಅವರೇ ಸಂಗೀತ ನೀಡಿದಂತಹ ಅತ್ಯಂತ ಜನಪ್ರಿಯವಾದ ಮಧುರವಾದ ಮತ್ತೊಂದು ಗೀತೆನ ನಾವು ಆರಿಸ್ಕೊಂಡಿದ್ದೇವೆ. ಒಂದು ಯುಗಳ ಗೀತೆ. 1977ರಲ್ಲಿ ತೆರೆ ಕಂಡಂತಹ ದೀಪ ಅನ್ನುವಂತಹ ಚಿತ್ರದ್ದು. 70ರ ದಶಕದಲ್ಲಿ ಕ್ಯಾನ್ಸರ್ ದೊಡ್ಡ ರೋಗ, ಈಗಲೂ ದೊಡ್ಡ ರೋಗನೇ, ಆದರೆ ಆ ಕ್ಯಾನ್ಸರ್ ಅನ್ನೋದು ಹೊಸ ರೋಗ ಆಗಿತ್ತು ಆಗ. ಅದನ್ನು ಸಬ್ಜೆಕ್ಟಾಗಿ ಇಟ್ಕೊಂಡು ಬಹಳಷ್ಟು ಚಿತ್ರಗಳು ಬಂದವು. ಅದರಲ್ಲೂ ಒಂದು ಈ ದೀಪ ಕೂಡ. ಅಶೋಕ್ ಹಾಗೂ ಮಂಜುಳಾ ಈ ಚಿತ್ರದ ನಾಯಕ ಹಾಗೂ ನಾಯಕಿ. ಅವರಿಬ್ಬರ ಮೇಲೆ ಚಿತ್ರಿತವಾಗಿರುವಂತಹ ಒಂದು ಸುಮಧುರವಾದ ಗೀತೆ. ದೊಡ್ಡರಂಗೇಗೌಡ ಅವರ ರಚನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಶೋಕ್ ಅವ್ರಿಗಾಗಿ ಹಾಡಿದ್ದಾರೆ. ಮಂಜುಳಾ ಅವ್ರಿಗಾಗಿ ವಾಣಿ ಜಯರಾಮ್ ಮತ್ತೊಮ್ಮೆ ಹಾಡಿದ್ದಾರೆ. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ. ಈ ಮಧುರವಾದ ಗೀತೆನ ಈಗ ಕೇಳಿ. ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಹಾರಾಡುವ ತೇಲಾಡುವ ರಾಗತಾನ ಸೇರಿದಂತೆ ತಾಳಮೇಳ ಕೂಡಿದಂತೆ ಕಣ್ಣಲ್ಲಿ ಕಂಡಿದೆ ಪ್ರೇಮದ ನನ್ನ
ಚಂದನ ಮೌನವು ತಂದಿದೆ ಒಲವಿನ ಬಂಧನ ಬಂಧನ. ಚೆಲುವಾದ ಸಂಗನೆ ಸೊಗಸಿನ ಚೇತನ ಆಸರೆ ಬದುಕಿಗೆ ಭರವಸೆ ಕಿರಣ ಅರಿತಾಗ ಕಲ್ಪನ ಕಲಿತಾಗ ನೂತನ. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಹಾರಾಡುವ ತೇಲಾಡುವ ಕಾಲ ಕಾಲ ಸೇರಿದಂತೆ ಕಾಲ ಮೇಲ ಕೂಡಿದಂತೆ. ತೀರಾಗಿ ಹರಿದಿದೆ ಹೃದಯದ ಭಾವನ ನಿನಿದಾದ ಮನಸ್ಸಲ್ಲಿ ನಲುಮೆಯ ಸ್ಪಂದನ ಸ್ಪಂದನ. ಮೋಹದ ಬಿಸಿಗೆ ಕಾದಿದೆ ಮೈಮನ ಹಿತವಾದ ಮಿಲನಕ್ಕೆ ಪ್ರಣಯವೇ ಕಾರಣ ಅನುರಾಗ ಜೀವನ ನವಿರಾದ ರಿಂಗಣ. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಹಾರಾಡುವ ತೇಲಾಡುವ ರಾಗ ತಾನ ಸೇರಿದಂತೆ ತಾಳ ಮೇಳ ಕೂಡಿದಂತೆ. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ವಿಜಯ ಭಾಸ್ಕರ್ ಕನ್ನಡ ವಾಣಿ ಜಯರಾಮ್ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ವಾಣಿ ಜಯರಾಮ್ ಅವರ ಸಂಗೀತ ಜೀವನದಲ್ಲಿ ವಿಜಯ ಭಾಸ್ಕರ್ ಅತ್ಯಂತ ದೊಡ್ಡ ಹೆಸರು. ಯಾಕೆಂದರೆ ಬೇರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸನ್ನು ಹಾಡಿಸಿದ್ರು. ಎಂ ರಂಗರಾವ್, ಜಿ ಕೆ ವೆಂಕಟೇಶ್, ರಾಜನ್ ನಾಗೇಂದ್ರ, ಸತ್ಯಂ ಎಲ್ಲರನ್ನೂ ಹಾಡಿಸಿದ್ರು. ಆದರೆ ವಿಜಯ ಭಾಸ್ಕರ್ ಅವರು ಹಾಡಿಸಿದಷ್ಟು ಗೀತೆಗಳನ್ನ ಇವರು ಯಾರೂ ಹಾಡಿಸ್ಲಿಲ್ಲ. ಎಲ್ಲ ನಾಯಕಿಯರಿಗೂ ವಾಣಿ ಜಯರಾಮ್ ಅವ್ರನ್ನೇ ವಿಜಯ ಭಾಸ್ಕರ್ ಅವರು ತಗೋತಾ ಇದ್ದರು. ಅದರಿಂದ ಮತ್ತೆ ತಮಿಳ್ನಲ್ಲಿ ಕೂಡ ಒಂದಷ್ಟು ಗೀತೆಗಳನ್ನ ವಿಜಯ ಭಾಸ್ಕರ್ ಅವರು ಕಂಪೋಸ್ ಮಾಡಿದ್ರು. ಅದರಲ್ಲಿ ಕೂಡ ವಾಣಿ ಜಯರಾಮ್ ಅವ್ರನ್ನೇ ಹಾಡಿಸಿದ್ರು. ಮತ್ತು ವಾಣಿ ಜಯರಾಮ್ ಕನ್ನಡದಲ್ಲಿ ಹಾಡಿದಂತಹ ಮೊದಲನೇ ಗೀತೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ. ಮತ್ತು ವಿಜಯ ಭಾಸ್ಕರ್ ಕಂಪೋಸ್ ಮಾಡಿದಂಥ ಕಡೆಯ ಚಿತ್ರ 2001ರಲ್ಲಿ ಬಂತು. ನೀಲ ಅಂತ ಒಂದು ಚಿತ್ರ ಬಂತು. ಅದರಲ್ಲಿ ಕೂಡ ವಾಣಿ ಜಯರಾಮ್ ಅವ್ರನ್ನ ಹಾಡಿಸಿದ್ರು. ಅಂದರೆ ಅಷ್ಟು ಚೆನ್ನಾಗಿತ್ತು ಅವರ ಅವಿನಾಭಾವ ಬಂಧ. ಮುಂದೆ ಕೇಳಿ ನಮ್ಮ ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದಂತಹ ಒಂದು ಮಧುರವಾದ ಗೀತೆ, ಅತ್ಯಂತ ಮಧುರವಾದ ಗೀತೆನ ಗಜಲ್ ಶೈಲಿಯಲ್ಲಿರುವಂಥ ಒಂದು ಗೀತೆನ ಈಗ ನಾವು ಆರಿಸ್ಕೊಂಡಿದ್ದೇವೆ. ಉಪೇಂದ್ರ ಕುಮಾರ್ ಅವರ ಜನಪ್ರಿಯ ಗೀತೆಗಳಲ್ಲಿ ಅಣ್ಣವರ ಪಾಲು ಬಹಳಷ್ಟು ಇರುತ್ತೆ. ಅಣ್ಣವರು ಉಪೇಂದ್ರ ಕುಮಾರ್ ಅವರಿಗೆ ಬಹಳ ಒಳ್ಳೆಯ ಅವಕಾಶಗಳನ್ನ ನೀಡಿದ್ರು. ಅವರ ಚಿತ್ರದ ಗೀತೆಗಳೆಲ್ಲನೂ ಬಹಳ ಫೇಮಸ್ ಆದವು. ಅದರಲ್ಲಿ ಒಂದು ಗೀತೆನ ನಾವೀಗ ಆರಿಸ್ಕೊಂಡಿದ್ದೇವೆ. ಚಿತ್ರದ ಹೆಸರು ಪ್ರೇಮದ ಕಾಣಿಕೆ. ವಿಜಯ ನರಸಿಂಹ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿದಂತಹ ಗೀತೆ. ಮತ್ತು ಈ ಗೀತೆಯ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ರಾಜ್ಕುಮಾರು ಫಿಲ್ಮ್ಗಳಲ್ಲಿ ಬಹಳಷ್ಟು ಹಾಡಿರೋದು, ಅಂದರೆ 95% ಅಷ್ಟು ಹಾಡಿರೋದು ಚಿ ಉದಯಶಂಕರ್ ಅವರಿಗೆ. ಒಂದು 2-3 ಗೀತೆಗಳನ್ನ ಹುಣಸೂರು ಕೃಷ್ಣಮೂರ್ತಿ ಅವರ ಗೀತೆಗಳನ್ನ ಹಾಡಿದ್ದಾರೆ. ಆದರೆ ವಿಜಯ ನರಸಿಂಹ ಅವರ ಗೀತೆನ ಹಾಡಿರೋದು ಇದೊಂದೇ. ಅಂದರೆ ರಾಜ್ಕುಮಾರ್ ವಿಜಯ ನರಸಿಂಹ ಕಾಂಬಿನೇಷನಲ್ಲಿ ಬಂದಂಥ ಏಕೈಕ ಗೀತೆ ಇದು, ನಾ ಬಿಡಲಾರೆ ಎಂದು ನಿನ್ನ. ಅದಕ್ಕೆ ವಾಣಿ ಜಯರಾಮ್ ಅವರು ದನಿಗೂಡಿಸಿದ್ದಾರೆ. ಚಿತ್ರದಲ್ಲಿ ಅಣ್ಣವ್ರ ಜೊತೆಗೆ ನಟಿಸಿದಂಥ ನಟಿ ಜಯಮಾಲ. ಕೇಳಿ, ನಾ ಬಿಡಲಾರೆ ಎಂದು ನಿನ್ನ.
ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ನಾ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ಓ ನಾ ಸೂರ್ಯಕಾಂತಿಯಂತೆ ನೀ ಸೂರ್ಯದೇವನಂತೆ ನಾನಿನ್ನ ಬಾಳ ಜೋಡಿ ನೀನೆ ನನ್ನ ಜೀವನಾಡಿ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ನಾನೇ ರಾಗ ನೀನೆ ಭಾವ ಎಂದೆಂದು ನಾನೇ ದೇಹ ನೀನೇ ಪ್ರಾಣ ಇನ್ನೆಂದು ನಾನೇ ಕಣ್ಣು ನೀನೆ ನೋಟ ಎಂದೆಂದು ನಾನೇ ಜ್ಯೋತಿ ನೀನೇ ಕಾಂತಿ ಇನ್ನೆಂದು ಬಾಳೆಂಬ ದೋಣಿಯೇರಿ ಸಂತೋಷ ಎಲ್ಲೇ ಮೀರಿ ಇಲ್ಲಿಂದ ದೂರ ಸಾಗಿ ಪ್ರೇಮ ಲೋಕ ಸೇರುವ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ಆಹ ಮೈ ಮಾಟವು ಈ ಸವಿ ನೋಟವು ಜೀವ ಕವಲಾಗಿ ಮೈ ತುಂಬೋ ಈ ಅನ್ನವು ಬಂತು ಇಂಥ ಅಂದ ಚಂದ ನಿನ್ನ ಪ್ರೇಮದಿಂದ ನಾಳು ನಮ್ಮ ಲಾಲಿ ಹಾಡು ಕೇಳೋ ಕಂದ ಚಂದ ಇನ್ನು ನೀ ತಂದ ಸುಖಕ್ಕಿಂತ ಬೇರೆ ಭಾಗ್ಯ ಕಾಣೆನಲ್ಲ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ನಂದ ದೀಪ ತಂದೆ ನೀನು ತಾಯಾಗಿ ಕಾಂತಿ ಚಂದ ತಂಪಾಗಿ ನಿನ್ನ ಸ್ನೇಹ ತಂದ ಭಾಗ್ಯ ಹಾಯಾಗಿ ಬಂತು ನನ್ನ ಮಡಿಲ ತುಂಬೋ ಹೂವಾಗಿ ಸಂಸಾರ ಸ್ವರ್ಗವಾಗಿ ಶೃಂಗಾರ ಕಾವ್ಯವಾಗಿ ಒಂದಾಗಿ ಕೂಡಿ ನಾವು ಬಾಳ ಗೀತೆ ಹಾಡುವ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ಧನ್ಯವಾದಗಳು. ನಮಗೆ ಇವತ್ತು ಅವರು ಪ್ರೇಕ್ಷಕರ ರೆಸ್ಪಾನ್ಸಿಗೆ ನಾವು ರೆಸ್ಪಾನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಮೂವ್ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಸ್ಟಕ್ ಆಗಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ನಮಗೆ. ಜಸ್ಟ್ ಲೈಕ್ಸ್ ಕೊಡೋದು, ಹೌದು, ಲೈಕ್ಸ್ ಕೊಡೋದು ಮಾತ್ರ ಬರ್ತಾ ಇದೆ. ಹಾಗಾಗಿ ಅದು ಎಲ್ಲವೂ ಸರಿಯಾಗಿದೆ ಅಂತ ನಮಗೆ ಖಾತ್ರಿ ಅಷ್ಟೇ. ಆದರೆ ಕೆಲವು ಮೆಸೇಜಸ್ ಕೂಡ ಬರ್ತಾ ಇದೆ. ಒಂದು ನೋಡಿದೆ, ನೀವು ಕೊಡುವಂಥ ಮಾಹಿತಿ ಬಹಳ ಉಪಯುಕ್ತ ಅಂತ ಅಂದ್ಬಿಟ್ಟು ಒಬ್ಬರು ಶಮಾ ಅನ್ನೋರೊಬ್ಬರು ಕಳಿಸಿದ್ರು. ಅವ್ರ ಮಾತನ್ನೇ ನಾನು ನೆನ್ಪಿಟ್ಕೊಂಡು ಇದರಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಇದೆಯಲ್ಲ ಅಂತ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಲೈನ್ ಮಿಸ್ ಆಗೋಯ್ತು. ಏನು ಅಂತಂದರೆ, ಈ ಹಾಡಿನಲ್ಲಿ ಆ 3ನೇ ಚರಣ ಬರುತ್ತಲ್ಲ, ಅದರಲ್ಲಿ ಚಿತ್ರದಲ್ಲಿ ನೀವು ದೃಶ್ಯದಲ್ಲಿ ನೀವು ಗಮನಿಸ್ಬೋದು, ಅಣ್ಣವರು ಮತ್ತು ಜಯಮಾಲಾ ಅವರು ಈ ಹಾಡಿನಲ್ಲಿ ನಟಿಸ್ತಾ ಇರ್ಬೇಕಾದ್ರೆ 3ನೇ ಚರಣದಲ್ಲಿ ಒಂದು ಮಗು ಬಂದ್ಬಿಡುತ್ತೆ. ಹೌದು, ಅಂದರೆ ಅವ್ರಿಗೆ ಮಗು ಆಗಿದೆ ಅಂತಂದ್ಬಿಟ್ಟು ಅದ್ರಲ್ಲಿ ತೋರಿಸುತ್ತೆ. ಆ ಮಗು ಪುನೀತ್ ರಾಜ್ಕುಮಾರ್. ತಕ್ಷಣ ಅದನ್ನ ನೆನಪಾಯ್ತೆ, ಹೌದಲ್ಲ ಇದನ್ನು ಹೇಳಲೇ ಇಲ್ಲ ನಾನು ಅಂತಂದ್ಬಿಟ್ಟು ಅದನ್ನೇ ಇದರಲ್ಲಿ ನೆನಪಿನಲ್ಲಿ ಒಂದು ಲೈನ್ನ ಮಿಸ್ ಮಾಡಿದೆ ನಾನು.
ಈ ಮಗು ಕಾಣಿಸ್ಕೊಳತ್ತಲ್ಲ ಅದು ಪುನೀತ್ ರಾಜ್ಕುಮಾರ್. ಆಗ ಈ ಚಿತ್ರದ ಶೂಟಿಂಗ್ ಟೈಮ್ನಲ್ಲಿ ಪುನೀತ್ಗೆ 6 ತಿಂಗಳು ವಯಸ್ಸು ಅಷ್ಟೇ, ಪುಟ್ಟ ಮಗು. ಒಂದು ಮಧುರವಾದ ಗೀತೆನ ಕೇಳಿದ್ವಿ. ಮುಂದೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹೇಳಿದ್ನಲ್ಲ ಆಗಲೇ, ಕನ್ನಡದ ಮತ್ತು ಮಲಯಾಳಂ ಕೂಡ ಅವರು ಬಹಳಷ್ಟು ಗೀತೆಗಳನ್ನ ಹಾಡಿದ್ರು. ಮಲಯಾಳಂನಲ್ಲಿ ಒಂದು 650 ಗೀತೆಗಳನ್ನ ಹಾಡಿದ್ದಾರೆ, ಕನ್ನಡದಲ್ಲೊಂದು 850 ಗೀತೆಗಳನ್ನ ಹಾಡಿದ್ದಾರೆ. ಮತ್ತು ಅಂದಾಜು ಅಷ್ಟೆ. ಮತ್ತು ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು, ಹಿಂದಿ, ಮರಾಠಿ, ಬೆಂಗಾಲಿ, ಒಡಿಯಾ, ಗುಜರಾತಿ, ಅಸ್ಸಾಮಿ, ಹರಿಯಾಣವಿ ಈ ಥರದ ಭಾಷೆಗಳೆಲ್ಲ ಸೇರಿ ಸುಮಾರು 19 ಭಾಷೆಗಳಲ್ಲಿ ಒಂದು 8,500 ಗೀತೆಗಳನ್ನ ಅವರು ಹಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಇದು ಬರೀ ಚಿತ್ರಗೀತೆಗಳು. ಅವ್ರಿಗೆ ಮುಂಚಿನೂ ಚಿತ್ರಗಳಲ್ಲಿ ಹಾಡಬೇಕು ಅಂತ ಬಹಳ ಆಸೆ ಇತ್ತು ಬಾಲ್ಯದಿಂದನೂ. ಅದಕ್ಕೆ ಸರಿಯಾದ ಪ್ರತಿಭೆ ಕೂಡ ಇತ್ತು ಮತ್ತು ಧ್ವನಿ ಕೂಡ ಇತ್ತು. ಅದಕ್ಕೆ ಪೋಷಿಸುವಂತಹ ಒಳ್ಳೆಯ ಗಂಡ ಕೂಡ ಸಿಕ್ಕಿದ್ರು ಜಯರಾಮ್ ಅವರು. ಅದರಿಂದ ಯಾವುದೇ ಕೊರೆ ಇರಲಿಲ್ಲ ಅವ್ರಿಗೆ, ಫೇಮಸ್ ಆಗದೇ ಇರೋದಕ್ಕೆ ಯಾವುದೇ ಕೊರೆ ಇರಲಿಲ್ಲ. ಅದರಿಂದ ಅತ್ಯುತ್ತಮವಾದ ಗೀತೆಗಳನ್ನ ಹಾಡಿದ್ರು. ಮುಂದೆ ಒಂದು ಗೀತೆನ ಯಾವ್ದು ಹಾಡೋಣ ಶೈಲಜಾ? ಇದನ್ನು ಹಾಡೋಣ. ಶ್ರೀನಾಥ್ ಹಾಗೂ ಮಂಜುಳಾ, ಮತ್ತೊಮ್ಮೆ ಮಂಜುಳಾ ಅವ್ರಿಗಾಗಿ. ಆ್ಯಕ್ಚುಲಿ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಮಂಜುಳಾ ಅವ್ರಿಗೆ ಎಸ್ ಜಾನಕಿಯವರ ವಾಯ್ಸು ಬಹಳ ಸೂಟ್ ಆಗ್ತಾಯಿತ್ತು. ಮಂಜುಳಾಗೆ ಮತ್ತು ಲಕ್ಷ್ಮಿಗೆ ಜಾನಕಮ್ಮನ ವಾಯ್ಸ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಆದರೆ ಇವತ್ತು ನಾವು ತೊಗೊಂಡಿರೋ ಮಂಜುಳಾ ಗೀತೆಗಳಲ್ಲೆಲ್ಲನೂ ವಾಣಿ ಜಯರಾಮ್ ಹಾಡಿದ್ದಾರೆ. ಇದೊಂದು ಅಪರೂಪದ ಕಾಂಬಿನೇಷನ್ನು. ಮತ್ತು ನನಗನ್ಸೋ ಪ್ರಕಾರ ವಾಣಿ ಜಯರಾಮ್ ಅವರ ಧ್ವನಿ ಆರತಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇರೆಯವರು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಆದರೆ ಆರತಿಯವರಿಗೆ ವಾಣಿ ಜಯರಾಮ್ ವಾಯ್ಸ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅಂತ ನನಗನ್ಸುತ್ತೆ. ಈಗ ಕೇಳಿ ನಿನ್ನ ನನಗೆ ಅವರು ಧ್ವನಿ ನೀಡಿದ ಯಾವ ನಟಿಯ ಅಭಿನಯ ನೋಡಿದ್ರು ಇವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಇವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಚಿತ್ರ ಚಿರಂಜೀವಿ 1976ರಲ್ಲಿ ತೆರೆ ಕಂಡಂತಹ ಚಿತ್ರ. ಮತ್ತೊಮ್ಮೆ ವಿಜಯ ಭಾಸ್ಕರ್, RN ಜಯಗೋಪಾಲ್ ಅವರ ರಚನೆ, SP ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಹಾಡಿದಂಥ ಗೀತೆ. ಶ್ರೀನಾಥ್ ಹಾಗೂ ಮಂಜುಳಾ ಈ ಗೀತೆಗೆ ನಟಿಸಿದರು. ಅದರಲ್ಲಿ ಮಂಜುಳಾ ಅಂಧರಾಗಿರ್ತಾರೆ, ಅಂದರೆ ಕುರುಡಿ. ಅದರಲ್ಲಿ ಅವಳೇನೇನೋ ಕ್ವಶನ್ನ ಕೇಳೋದು, ಅದಕ್ಕೆ ಹೀರೋ ಆನ್ಸರ್ ಹೇಳೋದು. ಇದೇ ಥರದ್ದು ಇನ್ನೊಂದು ಗೀತೆನ ಲಾಸ್ಟ್ ಟೈಮ್ ಒಂದು ಸತಿ ಹಾಡಿದ್ವಿ, ಅದೇ ಭಾವ. ಮತ್ತು ಅದನ್ನು ಕೂಡ RN ಜಯಗೋಪಾಲ್ ಅವರೇ ಬರೆದಿದ್ರು, ಇದನ್ನು ಕೂಡ RN ಜಯನೇ ಬರೆದಿರೋದು. ಕೇಳಿ, ನಿನ್ನ ಕಂಗಳ ಜ್ಯೋತಿಯಾಗುವೆ ನಾನು. ನಿನ್ನ ಕಂಗಳ ಜ್ಯೋತಿಯಾಗುವೆ ನಾನು, ನನ್ನ ಕಣ್ಣಲ್ಲಿ ಜಗವಾ ಕಾಡುವೆ ನೀನು. ಒಲವು ಕಂಡ ಹೃದಯದಲ್ಲಿ ಇಂದು ಇರುಳಿಲ್ಲ, ಚೆಲುವು ಧರೆಯಿಲ್ಲ. ನೀರಲ್ಲಿ ತೇಲುವ ಎಲೆಗಳ ನಡುವೆ ಅರಳಿದ ಹೂವಿದು ಏನು? ರವಿಯನ್ನು ಕಂಡು ಅರಳುತ್ತ ನಗುವ ತಾವರೆ ಹೂವಿದು ತಾನು. ಈ ಹೂವು ಹೇಗಿದೆ? ಈ ಮೊಗದ ಆಗಿದೆ, ನಿನ್ನ ಕಂಗಳ ಜ್ಯೋತಿಯಾಗುವೆ ನಾನು. ಗಾಳಿಯು ಬೀಸಲು ತಲೆಯನ್ನು ತೂಗಿ ಹಾಡುವ ಇದರ ಹೆಸರೇನು? ಆಸರೆಗಾಗಿ ಮರವನ್ನು ಬಳಸಿ ನಿಂತಿಹ ಬಳ್ಳಿಯು ತಾನು. ಈ ಬಳ್ಳಿ ಹೇಗಿದೆ? ಈ ನಡುವಿನ ಹಾಗಿದೆ,
ಭಕುತರಿಗಾಗಿ ಗುಡಿಯಲ್ಲಿ ನೆಲೆಸಿಹ ದೇವರ ಮೂರುತಿ ತಾನು. ಮೂರುತಿ ಹೇಗಿದೆ ಈ ಮನಸ್ಸಿನ ಆಗಿದೆ, ನಿನ್ನ ಕಂಗಳ ಜ್ಯೋತಿಯಾಗುವೆ ನನ್ನ ಕಣ್ಣಲ್ಲಿ ಜಗವಾ ಕಾಡುವೆ ನೀನು. ಒಲವು ಕಂಡ ಹೃದಯದಲ್ಲಿ ಎಂದು ಇರುಳಿಲ್ಲ, ಚೆಲುವು ಧರೆಯಿಲ್ಲ. ಲಾ 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 ಲಾ. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅವರಿಗೆ ಬಂದಂಥ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ, ಅಪೂರ್ವ ರಾಗಂಗಳ್ ಮತ್ತು ಶಂಕರಾಭರಣಂ ಸ್ವಾತಿಕಿರಣಂ. ಅಪೂರ್ವ ರಾಗಂಗಳ್ ಒಂದು ತಮಿಳು ಚಿತ್ರ, ಶಂಕರಾಭರಣಂ ಮತ್ತು ಸ್ವಾತಿಕಿರಣಂ ಇವೆರಡು ತೆಲುಗು ಚಿತ್ರಗಳು. ಈ 3 ಚಿತ್ರಗಳಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಬೆಸ್ಟ್ ಫೀಮೇಲ್ ಸಿಂಗರ್ ಅಂದ್ಬಿಟ್ಟು. ಮತ್ತು ವಿವಿಧ ರಾಜ್ಯಗಳ 27 ಶ್ರೇಷ್ಠ ಗಾಯಕಿ ಪ್ರಶಸ್ತಿ ಬಂದಿದೆ. ಮತ್ತು 2017ರಲ್ಲಿ NAFA ಅನ್ನುವಂಥ ಒಂದು ಸಂಸ್ಥೆ ನ್ಯೂಯಾರ್ಕ್ನಲ್ಲಿದೆ, ಅವರು ಕೂಡ ಬೆಸ್ಟ್ ಫೀಮೇಲ್ ಸಿಂಗರ್ ಅನ್ನುವಂಥ ಅವಾರ್ಡನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ನಂದಿ ಅವಾರ್ಡ್ ಶಂಕರಾಭರಣಕ್ಕೆ ಮತ್ತು ಇನ್ನೊಂದಿಷ್ಟು ಚಿತ್ರಗಳಿಗೆ ಅವರಿಗೆ ಬಂದಿದೆ. ಮತ್ತು ಗುಡ್ಡಿ ಚಿತ್ರದ ಮೊದಲನೇ ಹಾಡಿಗೆನೆ ತಾನ್ಸೇನ್ ಸಮ್ಮಾನ್ ಪ್ರಶಸ್ತಿ ಬಂದಿದೆ. ಅದು ಯಾತಕ್ಕೆ ಅಂತಂದರೆ ಕ್ಲಾಸಿಕಲ್ ಬೇಸ್ಡ್ ಸಾಂಗ್, ಕ್ಲಾಸಿಕಲ್ ರಾಗ ಬೇಸ್ಡ್ ಸಾಂಗ್ ಅಂದ್ಬಿಟ್ಟು ಈ ಚಿತ್ರಕ್ಕೆ ಬಂದಿದೆ. ಮತ್ತು ಆಗಲೇ ಹೇಳಿದ್ನಲ್ಲ, ಪಂಡಿತ್ ರವಿಶಂಕರ್ ಅವರ ಸಂಗೀತ ನಿರ್ದೇಶನದಲ್ಲಿ 1971ರಲ್ಲಿ ತೆರೆಕಂಡಂತಹ ಮೀರಾ ಚಿತ್ರದ ಮೇರೆ ತೋ ಗಿರಿಧರ್ ಗೋಪಾಲ್ ಈ ಗೀತೆಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಇನ್ನೂ ಮತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಕೋಟ್ಯಾಂತರ ಕೇಳುಗರ ರಸಿಕರ ಹೃದಯದಲ್ಲಿ ಅವರಿಗೆ ಯಾವತ್ತೂ ಶಾಶ್ವತವಾದ ಸ್ಥಾನ. ಇದಕ್ಕಿಂತ ಬೇರೆ ಇನ್ನೇನು ಪ್ರಶಸ್ತಿ ಬೇಕು ಹೇಳಿ. ಈಗ ಮುಂದೆ ಕೇಳಿ ಅವರು ಹಾಡಿದಂಥ ಒಂದು ಸೋಲೋ ಗೀತೆ, ಮತ್ತೊಮ್ಮೆ ವಿಜಯ ಭಾಸ್ಕರ್, ವಾಣಿ ಜಯರಾಮ್ ಹಾಡಿದಂತಹ ಗೀತೆ ಬಿಳಿ ಹೆಂಡತಿ ಚಿತ್ರದ್ದು. ಪುಟ್ಟಣ ಕಣಗಾಲ್ ಚಿತ್ರಗಳಲ್ಲಿ ವಾಣಿ ಜಯರಾಮ್ ಅವರ ಪಾತ್ರ ಬಹಳನೇ ಇರ್ತಾಯಿತ್ತು. ವಾಣಿ ಜಯರಾಮ್ ಯಾವಾಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆದರೂ ಅದರ ನಂತರ ಯಾವ್ಯಾವ ಪುಟ್ಟಣ್ಣ ಚಿತ್ರಗಳು ಬಂದವು ಅದರಲ್ಲೆಲ್ಲ ವಾಣಿ ಜಯರಾಮ್ ಅವರ ಕೈವಾಡ ಬಹಳನೇ ಇತ್ತು. ಯಾಕೆಂದರೆ ವಿಜಯ ಭಾಸ್ಕರ್ ಅದಕ್ಕೆಲ್ಲನೂ ಸಂಗೀತ ನಿರ್ದೇಶನ, ಮತ್ತು ವಿಜಯ ಭಾಸ್ಕರ್ ವಾಣಿ ಜಯರಾಮ್ನ ತುಂಬ ಪ್ರಿಫರ್ ಮಾಡ್ತಾಯಿದ್ರು. ಈಗ ಕೇಳಿ ಬಿಳಿ ಹೆಂಡತಿ ಚಿತ್ರದ ಒಂದು ಮಧುರವಾದ ಗೀತೆ, ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ದೇವರೇ ನುಡಿದ ಮೊದಲ ನುಡಿ. ಆಗಲೇ ಹೇಳಿದ್ನಲ್ಲ, ಆರ್ತಿ ನಡೆಸಿದಂತಹ ಈ ಗೀತೆನ ಈಗ ಕೇಳಿ ಶೈಲಜಾ ಅವರ ಧ್ವನಿಯಲ್ಲಿ. ಆ ದೇವರೇ ನುಡಿದ ಮೊದಲ ನುಡಿ
ಕ್ರಾಂತಿ ವಿಶ್ವಕ್ಕೆ ಶಾಂತಿ ಪ್ರೇಮ 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 ಒಂದೇ ಹೊನ್ನೊಡಿ ಆ ದೇವರೇ ನುಡಿದ ಮೊದಲ ನುಡಿ ಪ್ರೇಮ ಪ್ರೇಮ ಪ್ರೇಮವೆಂಬ ಹೊನ್ನೊಡಿ. ಪ್ರೇಮದ ನಗೆಯೇ ನಿತ್ಯ ವಸಂತ ಪ್ರೇಮದ ಪ್ರಭೆಯ ರವಿಯದಂತ ಪ್ರೇಮದ ನಗೆಯೇ ನಿತ್ಯ ವಸಂತ ಪ್ರೇಮದ ಪ್ರಭೆಯ ರವಿಯದಂತ ಪ್ರೇಮದ ಎಲ್ಲಿಯೇ ದಿವ್ಯ ದಿಗಂತ ಪ್ರೇಮದ ಎಲ್ಲಿಯೇ ದಿವ್ಯ ದಿಗಂತ ಪ್ರೇಮ 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 ಒಂದೇ ಹೊನ್ನೊಡಿ ಆ ದೇವರೇ ನುಡಿದ ಮೊದಲ ನುಡಿ ಪ್ರೇಮ ಪ್ರೇಮ ಪ್ರೇಮವೆಂಬ ಹೊನ್ನೊಡಿ. ಧನ್ಯವಾದಗಳು. ಬಹಳ ಮಧುರವಾದ ಗೀತೆನ ಹಾಡಿದ್ದೀರಾ. ಮತ್ತು ಮುಂದಿನ ಗೀತೆಗೆ ಹೋಗೋದಕ್ಕಿಂತ ಮುಂಚೆ ಅವರಿಗೆ ಈಗ 76 ವರ್ಷಗಳು. ತಮ್ಮನ್ನು ತಾವು ಸಂಗೀತದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. 3 ವರ್ಷಗಳ ಹಿಂದೆ ಅಂದರೆ 2018ರಲ್ಲಿ ಅವರ ಪತಿ ನಿಧನರಾದರು. ಜಯರಾಮ್ ಅವರು ನಿಧನರಾದರು. ಅವರು ಕ್ಯಾನ್ಸರ್ ರೋಗಿಗಳಿಗೋಸ್ಕರ ಒಂದಷ್ಟು ಶಿಬಿರಗಳನ್ನೆಲ್ಲನೂ ಅವರು ನಡೆಸ್ತಾ ಇದ್ದಾರೆ, ವಾಣಿ ಜಯರಾಮ್ ಅವರು. ಮತ್ತು ಸಂಗೀತದ ತರಬೇತಿನ ನೀಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಗೆ, ಗಾಯಕರಿಗೆ ಎಲ್ಲನೂ. ಹೀಗೆ ಅವರು ತಮ್ಮ ವೈಭವದ ಜೀವನವನ್ನು ಮೆಲುಕು ಹಾಕ್ತಾ ಇವಾಗ ಅವರು ಮದ್ರಾಸ್ನಲ್ಲಿ, ಚೆನ್ನೈನಲ್ಲಿ ಅವರು ತಮ್ಮ ಜೀವನನ ಕಳೀತಾ ಇದ್ದಾರೆ. ಮುಂದಿನ ಗೀತೆಗೆ ಹೋಗೋದಕ್ಕಿಂತ ಮುಂಚೆ ಒಂದೆರಡು ಕಾಮೆಂಟ್ಗಳು ಬಂದಿದೆ. ಅತ್ಯುತ್ತಮ ಹಾಡಿನ ಆಯ್ಕೆಗಳು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಇವರು ಶ್ರೀಮತಿ ರಾಜಲಕ್ಷ್ಮಿ ಬಹಳ ಒಳ್ಳೆಯ ಗಾಯಕಿ, ಅವರು ಇವತ್ತಿನ ನಮ್ಮ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬ ಗಾಯಕಿ ಕಮ್ಮ ನಟಿ ಕುಮುದವಲ್ಲಿ ಅರುಣ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಇಂಥ ಪ್ರತಿಭಾವಂತರು ನಮ್ಮ ಕಾರ್ಯಕ್ರಮ ನೋಡೋದ್ರಿಂದ ನಮಗೆ ಬಹಳ ಪ್ರೋತ್ಸಾಹ ಸಿಗುತ್ತೆ, ಸ್ಫೂರ್ತಿ ಸಿಕ್ಕತ್ತೆ. ನಾದಾಂಜಲಿಯ ಡಾಕ್ಟರ್ ಶೈಲಜಾ ಕುಲಕರ್ಣಿ ಅವರು, ಹೌದು, ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಲ್ಲ ಹಾಡೂ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ಲರಿಗೂ ತುಂಬ ಅವರು ಸಹ ಆಲ್ರೌಂಡರ್ ಅಂತ, ಸಾಹಿತಿ, ಲೇಖಕಿ, ಸಂಗೀತಗಾರ್ತಿ ಎಲ್ಲನೂ. ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು ಮೇಡಮ್. ಮುಂದೆ ಕೇಳಿ ಅಣ್ಣವರ ಒಂದು ಗೀತೆ. 1983ರಲ್ಲಿ ತೆರೆಕಂಡಂತಹ ಕವಿರತ್ನ ಕಾಳಿದಾಸ ಚಿತ್ರದ ಓ ಪ್ರಿಯತಮ ಕರುಣೆಯ ತೋರೆಯ. ಆಗಲೇ ಹೇಳಿದಂತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಡಿದಂತಹ ಎಲ್ಲ ಯುಗಳ ಗೀತೆಗಳು ಬಹಳ ಫೇಮಸ್ ಆಗಿವೆ, ಜನರ ಮನಸ್ಸಿನಲ್ಲಿ ಸದಾ ನಿಂತಿವೆ. ಅಂಥ ಒಂದು ಗೀತೆನ ಈಗ ನಾವು ಆರಿಸ್ಕೊಂಡಿದ್ದೇವೆ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ. ಎಂ ರಂಗರಾವ್ ಅಂದರೆ ಭೀಂಪಲಾಸ ರಾಗ ನೆನಪಾಗುತ್ತೆ. ಅದೇ ರಾಗದಲ್ಲಿ ಆಧಾರವಾಗಿರುವಂತಹ ಈ ಗೀತೆನ ಈಗ ಕೇಳಿ. ಓ ಪ್ರಿಯತಮ ಕರುಣೆಯ ತೋರೆಯ. ನನಗೆ ಇಲ್ಲಿ ಆಡಿಯನ್ಸ್ ರೆಸ್ಪಾಂಡ್ ಮಾಡುವ ಒಂದು ರೆಸ್ಪಾನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಯಾವುದು ಗೊತ್ತಾ ಪ್ರಸಾದ್? ಹೇಳಿ. ಈ ಹಾಡು ಕೇಳಿ ತುಂಬ ದಿನ ಆಗಿತ್ತು, ಈ ಹಾಡು ಮರ್ತೇ ಹೋಗಿತ್ತು ಅಂತ ಒಂದು ಕಾಮೆಂಟ್ ಕೇಳುವಾಗ ತುಂಬ ಇಷ್ಟ ಆಗುತ್ತೆ. ಅಂಥ ಮರ್ತು ಹೋದಂಥ ಹಾಡನ್ನು ನಾವು ನೆನಪಿಸಿದ್ವಲ್ಲ ಅಂತ. ಹೌದು, ಏನಂದರೆ ಫೇಮಸ್ ಆಗಿರೋ ಗೀತೆಗಳನ್ನ ನೀವು ಎಲ್ಲಾದರೂ ಕೇಳ್ತಾನೆ ಇರ್ತೀರ, ಈಸಿಯಾಗಿ ಸಿಕ್ಕತ್ತೆ ಅವೆಲ್ಲನೂ. ಆದರೆ ಕೇಳಿ ಮರ್ತಿರ್ತೀರ ನೀವು, ಅದು ಮತ್ತೆ ನಿಮಗೆ ಮರ್ತಿರ್ತೀರ. ಮತ್ತು ಅದನ್ನು ಕೇಳಬೇಕು ಅಂದರೆ ನಿಮಗೆ ಅದು ನೆನಪೇ ಇರೋದಿಲ್ಲ. ಅಂಥ ಗೀತೆಗಳನ್ನ ನಾವು ಅಟ್ಲೀಸ್ಟ್ ಒಂದು 3-4 ಆದ್ರೆ ಅಂಥ ಗೀತೆಗಳನ್ನ ಹಾಡಿದ್ರೆ ನಿಮ್ಮ ನೆನಪೆಲ್ಲ ತಾಜಾ ಆಗುತ್ತೆ. ಮತ್ತು ನಿಮಗೇನಾದರೂ ಒಂದು ಹಳೆಯ ನೆನಪು ಬರಬಹುದು. ಓ, ನಾನು ಈ ಹಾಡನ್ನ ನಾನು ಆಗಲ್ಲಿ ಕೇಳ್ತಾ ಇದ್ದೆ, ನಾನು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಕೇಳ್ತಾ ಇದ್ದೆ, ಅಥವಾ ಬೇರೆ ಏನಾದರೂ ಒಂದು ಘಟನೆ ನಿಮಗೆ ನೆನಪಾಗಬಹುದು. ಆ ನೆನಪನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಥರದ ಕೆಲವು ಗೀತೆಗಳನ್ನ ಆರಿಸ್ಕೋತೀವಿ.
ಅಂಥದ್ರಲ್ಲಿ ಈಗ ಹಾಡಿದಂತಹ ಗೀತೆ ಕೂಡ ಆ ದೇವರೇ ನುಡಿದ ಮೊದಲು ನುಡಿ ತುಂಬ ಮಧುರವಾದ ಗೀತೆ. ಅಂದರೆ ಈಗ ಹಾಡ್ತಾ ಇರೋಂಥ ಗೀತೆ ಓ ಪ್ರಿಯತಮ ಕರುಣೆಯ ತುರಿಯ ಬಹಳ ಜನಪ್ರಿಯ ಹಾಡು. ಹೌದು, ಅಂಥ ಗೀತೆ ಕೇಳಿ. ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ ಸನಿಹಕ್ಕೆ ಬಾರೆಯ ತೀರಿಸಿ ಬಯಕೆಯ ಜೀವವ ಉಳಿಸೆಯ ಪ್ರಿಯತಮೇ ಓ ಪ್ರಿಯತಮೇ ನೋಡಿದ
ಆಸೆಯ ಹೂಗಳ ಚೆಲ್ಲಿದೆ ಮನದಲ್ಲಿ ಹೃದಯದ ವೀಣೆಯ ತಂತಿಯ ಮೀಟುತ್ತ ಹೃದಯದ ವೀಣೆಯ ತಂತಿಯ ಮೀಟುತ್ತ ವಿರಹದ ಗೀತೆಯ ಹಾಡಿದೆ ಕಿವಿಯಲ್ಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮೇ ಓ ಪ್ರಿಯತಮೇ ಧನ್ಯವಾದಗಳು. ಕಲಾವಿದರ ಪರಿಚಯ ಮಾಡಿಕೊಡಿ ಅಂತ ಒಬ್ರು ಹೇಳಿದ್ರು. ಹೌದು. ನಮ್ಮ ಹೆಸರು ಹೇಳ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾವು ಒಂಥರ ವರ್ಲ್ಡ್ ಫೇಮಸ್ ಅಂತ ನಾವೇ ಅನ್ಕೊಂಡ್ಬಿಟ್ವಿ. ಗಾಯಕಿ ಶ್ರೀಮತಿ ಶೈಲಜಾ ಅವರು ಹಾಗೂ ನಾನು HR.K. ಪ್ರಸಾದ್ ಅಂತ. ಮುಂದಿನ ಗೀತೆಗೆ ಹೋಗೋಣಂತೆ. ಕಾರ್ಯಕ್ರಮದ ಕಡೆಯ 2 ಗೀತೆಗಳು, 2 ಬಹಳ ಮಧುರವಾಗಿರುವಂಥ ಗೀತೆಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲನೂ ಮಧುರವಾಗೇ ಇರುವಂಥದ್ದು. ಯಾಕೆಂದರೆ ವಾಣಿ ಜಯರಾಮೇ ಮಧುರ ಕಂಠದ ಗಾಯಕಿ. ಹಾಗಾದ ಮಾತ್ರಕ್ಕೆ ವಾಣಿ ಜಯರಾಮ್ ಬರೀ ಮಧುರವಾಗಿರುವಂಥದ್ದು ಗೀತೆಗಳನ್ನ ಮಾತ್ರ ಹಾಡ್ತಾಯಿದ್ರು ಅಂತಲ್ಲ, ಎಲ್ಲ ಭಾವದ ಗೀತೆಗಳು, ಶೋಕಗೀತೆ ಆಗಲಿ ಮತ್ತು ಶಾಸ್ತ್ರೀಯ ಸಂಗೀತದ ಬೇಸಿರುವಂಥ ಹಾಡುಗಳಾಗಲಿ, ಜಾನಕಮ್ಮಂಗೆ ಮತ್ತು ವಾಣಿ ಜಯರಾಮ್ ಅವ್ರಿಗೆ ಶಾಸ್ತ್ರೀಯ ಸಂಗೀತದ ತಳಹದಿ ಇರುವಂಥ ಹಾಡುಗಳು ಬಹಳಷ್ಟು ಸಿಕ್ಕವು. ವಿಜಯ ಭಾಸ್ಕರ್ ಅವರಾಗಲಿ ಮತ್ತು ಎಂ ರಂಗರಾವ್ ಅವರು ತೆರೆದಿದೆ ಮನೆ ಒಬ್ಬ ಅತಿಥಿ, ಹೌದು, ಇಬ್ಬರು ಹಾಡಿರುವಂಥ ಗೀತೆಗಳು. ಮತ್ತು ಜಾನಕಮ್ಮ ಜೊತೆ ಬಹಳಷ್ಟು ಗೀತೆಗಳನ್ನ ಹಾಡಿದ್ದಾರೆ. ಮತ್ತು P. ಸುಶೀಲಾ ಅವ್ರ ಜೊತೆ ಕೂಡ ಹಾಡಿದ್ದಾರೆ ವಾಣಿ ಜಯರಾಮ್ ಅವರು. ಮತ್ತು ಎಲ್ಲ ಭಾವದ ಗೀತೆಗಳನ್ನ ಹಾಡಿದ್ದಾರೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಕ್ಯಾಬ್ರೆ ಡಾನ್ಸ್ ಇದು ನೆನಪಾಗುತ್ತೆ, ನೋಡಿದೆಯಾ ಈ ಚೆಲುವ, ಹೌದು, ಆಪರೇಷನ್ ಡೈಮಂಡ್ ರಾಕೆಟ್ ಅದನ್ನು ಹಾಡಿದ್ದಾರೆ. ಮತ್ತು ಇನ್ನೊಂದು ಎರಾಟಿಕ್ ಆಗಿರುವಂಥ ಒಂದು ಗೀತೆನ SP ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಹಾಡಿದ್ದಾರೆ. ಮತ್ತೊಮ್ಮೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಅಂಬರೀಷ್ ಹಾಗೂ ಈ ಕ್ಲಬ್ ಡ್ಯಾನ್ಸರ್ ಅನುರಾಧ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಅವರಿಬ್ಬರು ಹಾಡಿರುವಂಥ ಅವರಿಬ್ಬರು ನಟಿಸಿರುವಂಥದ್ದು ಚಿತ್ರ ಮತ್ತೆ ವಸಂತ ಅಂತ. ಆದರೆ ಹೀರೋಯಿನ್ ಬೇರೆ, ಬಹುಶಃ ಶ್ರೀಪ್ರಿಯಾ ಇರಬೇಕನ್ಸುತ್ತೆ. ಹೀರೋ ಅಂಬರೀಷು, ಹೀರೋಯಿನ್ ಶ್ರೀಪ್ರಿಯಾ ಇರಬಹುದು ಅಂತ ಅನಿಸುತ್ತೆ. ಆದರೆ ಈ ಹಾಡಿನಲ್ಲಿ ನಟಿಸಿರೋದು ಅನುರಾಧ ಅಂತ ಕ್ಲಬ್ ಡ್ಯಾನ್ಸರು. ಜೊತೆಗೆ ಅಂಬರೀಷ್ ಅವರು SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿದ್ದಾರೆ. ಎಂಥ ಹೆಣ್ಣು ಎಂಥ ಕಣ್ಣು ಅಂದ್ಬಿಟ್ಟು ಒಂದು ಹಾಡಿದೆ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಗೊತ್ತಾ ಇಬ್ಬರೂ. ಅಂದರೆ ಇಬ್ಬರೂ ಅಮಲು ಏರಿರುತ್ತೆ ಮತ್ತು ಕಾಮ ಕೂಡ ಏರಿರುತ್ತೆ. ಇಂಥ ಒಂದು ಗೀತೆನ ಅತ್ಯಮೋಘವಾಗಿ ಹಾಡಿದ್ದಾರೆ. ವಾಣಿ ಜಯರಾಮ್ ಬರೀ ಮೆಲೋಡಿಯಸ್ ಗೀತೆಗಳನ್ನ ಹಾಡ್ತಾರೆ ಅನ್ನುವಂಥ ಒಂದು ಮಾತಿಗೆ ಅಪವಾದ ಈ ಗೀತೆ. ಮತ್ತೆ ವಸಂತ ಚಿತ್ರದ್ದು ಬೇಕಾದ್ರೆ ಕೇಳಿ ನೋಡಿ, ಬಹಳ ಚೆನ್ನಾಗಿದೆ ಹಾಡು. ಈಗ ಕೇಳಿ, ಭೂಲೋಕದಲ್ಲಿ ಯಮರಾಜ ಚಿತ್ರದಲ್ಲಿ ಸಿ ಅಶ್ವಥ್ ಹಾಗೂ ವೈದ್ಯನಾಥನ್ ಆರ್ಕೆಸ್ಟ್ರೇಷನ್ ಮಾಡಿದರು. ಸಿ ಅಶ್ವಥ್ ಸಾಹಿತ್ಯಕ್ಕೆ ಟ್ಯೂನ್ ಮಾಡಿದರು. ದೊಡ್ಡರಂಗೇಗೌಡ ಅವರ ರಚನೆ, ಲೋಕೇಶ್ ನಟಿಸಿದಂತಹ ಚಿತ್ರ ಯಾವುದದು ಚಿತ್ರ? ಭೂಲೋಕದಲ್ಲಿ ಯಮರಾಜ. ಈ ಚಿತ್ರದ ಗೀತೆನ ಕೇಳಿ. ಎಂದೂ ಕಾಣದ ಬೆಳಕ ಕಂಡೆ.
ಕಾಣದ ನಗೆಯ ಕಂಡೆ ಎಂದು ಕಾಣದ ನಗೆಯ ಕಂಡೆ ಚಂಡಿ ಹುಡುಗಿ ಚೆಲುವ ಕಂಡೆ ಮಾವನ ಮಗಳು ಮನಮೆಚ್ಚಿ ಬರಲು ಸ್ವರ್ಗಾನೆ ಸಿಕ್ಕೈತೆ ಎಂದು ಕಾಣದ ನಗೆಯ ಕಂಡೆ ಕಾಣದ ನಗೆಯ ಕಂಡೆ ಚಂಡಿ ಹುಡುಗಿ ಚೆಲುವ ಕಂಡೆ ಮಾವನ ಮಗಳು ಮನಮೆಚ್ಚಿ ಬರಲು ಸ್ವರ್ಗಾನೆ ಸಿಕ್ಕೈತೆ ಎಂದು ಕಾಣದ ನಗೆಯ ಕಂಡೆ ಯಾವುದೇ ಕಷ್ಟ ಬರದಂಗೆ ನೋಡ್ಕೋತೀನಿ ಹೂವಿನಂಗೆ ಕೇಳು ನಿಂಗೆ ಬೇಕಾದಂಗೆ ತಂದ್ಕೊಡ್ತೀನಿ ಮರಿದಂಗೆ ಯಾವುದೇ ಕಷ್ಟ ಬರದಂಗೆ ನೋಡ್ಕೋತೀನಿ ಹೂವಿನಂಗೆ ಕೇಳು ನಿಂಗೆ ಬೇಕಾದಂಗೆ ತಂದ್ಕೊಡ್ತೀನಿ ಮರಿದಂಗೆ ಏಸೋದಿನ ಕಂಡ ಕನಸು ಮೂಡಿ ಬಂದೈತೆ ಹಾಲಿನಾಗೆ ಬೆಣ್ಣೆಯಂಗೆ ಪ್ರೀತಿ ಬೆರೆತೈತೆ ಪ್ರೀತಿ ಬೆರೆತೈತೆ ಇಂದು ಕಾಣದ ಬೆಳಕ ಕಂಡೆ ಒಂದು ನಲ್ಲಿ ಹೃದಯ ಕಂಡೆ ನಿನ್ನಿಂದ ಬಾಳ ಮಧುರರಾಗ ಇಂದು ಮೂಡಿದೆ ಎಂದು ಕಾಣದ ಬೆಳಕ ಕಂಡೆ ಎಂದು ಕಾಣದ ನಗೆಯ ಕಂಡೆ ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯ ಕಡೆಯ ಗೀತೆನ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ವಾಣಿಯಮ್ಮ ಭಾರತ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಕಲಾವಿದೆ. ವಾಣಿಯೇ ಅವರ ಕಂಠದಲ್ಲಿ ಕುಳಿತು ಹಾಡಿಸಿದ್ದಾರೆ. ಇಷ್ಟು ವರ್ಷಗಳು ನಮ್ಮನ್ನೆಲ್ಲ ರಂಜಿಸಿದ್ದಾರೆ ತಮ್ಮ ಭಕ್ತಿಪೂರ್ವಕವಾದ ಗಾಯನದಿಂದ. ಭಕ್ತಿಪೂರ್ವಕ ಅಂತ ಯಾತಕ್ಕೆ ಹೇಳ್ತೀನಿ ಅಂತಂದರೆ ಅವರ ಕಂಠದಲ್ಲಿ ಆ ಭಕ್ತಿ ತುಂಬಿದೆ. ಅವರು ಏನೇ ಗೀತೆ ಹಾಡಬಹುದು, ಆದರೆ ಆ ಕಂಠದಲ್ಲಿ ಮಾಧುರ್ಯ ಅನ್ನುವಂತಹ ಭಕ್ತಿ ತುಂಬಿದೆ. ಅಂಥ ಮಹೋನ್ನತ ಗಾಯಕಿ ಇನ್ನು 100 ವರ್ಷಗಳು ಸುಖದಿಂದ ಬಾಳಲಿ. ಅವರ ಆಶೀರ್ವಾದ ನಮ್ಮಂಥ ಕಿರಿಯ ಕಲಾವಿದರ ಮೇಲೆ ಸದಾ ಇರಲಿ. ಅವರು ಏನು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಅದರಲ್ಲಿ ಅವರಿಗೆ ಯಶಸ್ಸು ಸಿಗಲಿ, ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದ ಕಡೆಯ ಗೀತೆನ ನಾವು ಹಾಡ್ತಾ ಇದ್ದೇವೆ. ಮತ್ತೊಮ್ಮೆ ಪುಟ್ಟಣ್ಣ ಕಣಗಾಲ್, ಮತ್ತೊಮ್ಮೆ ವಿಜಯ ಭಾಸ್ಕರ್, ಮತ್ತೊಮ್ಮೆ ವಿಜಯ ನರಸಿಂಹ. ಹಾಂ,
ಈಗ ಇನ್ನೊಂದು ಇನ್ಫಾರ್ಮೇಷನ್ ಶೈಲಜಾ ಅವರು ಹೇಳಿದ್ರು, ನಾಳೆ ಪುಟ್ಟಣ್ಣ ಕಣಗಾಲ್ ಅವರ ಬರ್ತ್ಡೇ ಅಂತೆ. ಹಾಗಂದು ಮಾತ್ರಕ್ಕೆ ನಾಳೆ ಇನ್ನೊಂದು ಫೇಸ್ಬುಕ್ ಲೈವ್ ಮಾಡ್ತೀನಿ ಅಂತ ತಿಳ್ಕೊಬೇಡಿ, ಸುಮ್ಮನೆ ಇನ್ಫಾರ್ಮೇಷನ್ ಹೇಳಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಪುಟ್ಟಣ್ಣ ಅವರು ನಿರ್ದೇಶನ ಸಂಜೆ ಗೀತೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ನೆನೆಸ್ಕೊಳ್ಳೋಣ ಅಂತ. ಹಾಂ, ಪುಟ್ಟಣ್ಣ ಕಣಗಾಲ್ ಅವರ ಜನ್ಮದಿನದ ಸಲುವಾಗಿ ಅವರ ನಿರ್ದೇಶನ ಮಾಡಿದಂತಹ ಒಂದು ಮಹೋನ್ನತ ಚಿತ್ರ ಮಾನಸ ಸರೋವರ. ಈ ಚಿತ್ರದ ಒಂದು ಯುಗಳ ಗೀತೆನ ಹಾಡಿ ಪುಟ್ಟಣ್ಣ ಕಣಗಾಲ್ ಹಾಗೂ ವಾಣಿ ಜಯರಾಮ್ ಈ ಇಬ್ಬರು ಅದ್ಭುತ ಕಲಾವಿದರಿಗೆ ಈ ಗೀತೆಯ ಮೂಲಕ ನಾವು ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಿರುವಂತೆ ಇದು ಇಂಪು ಹಾಗೂ ನಾದಾಂಜಲಿ ಎರಡೂ ತಂಡಗಳ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಫೇಸ್ಬುಕ್ ಲೈವ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕಡೆಯವರೆಗೂ ಇದ್ದು ನಮ್ಮೊಂದಿಗೆ ಪ್ರೋತ್ಸಾಹ ನೀಡಿದಂತಹ ಎಲ್ಲ ವೀಕ್ಷಕರಿಗೆ, ಶ್ರೋತೃಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಡೆಯ ಗೀತೆನ ಹಾಡ್ತಾ ಇದ್ದೇವೆ. ಮಾನಸ ಸರೋವರ, ನಿನ್ನ ಮನಸ್ಸೇ ಮಾನಸ ಸರೋವರ. ಆ ವಾಣಿ ಜಯರಾಮ್ ಅವರ ಕಂಠದಿಂದ ಹರಿದಂತಹ ಸರೋವರ ಗಂಗೆ, ಮಾಧುರ್ಯದ ಸರೋವರ ನಮ್ಮೆಲ್ಲರನ್ನು ಇಷ್ಟು ವರ್ಷ ತಣಿಸಿದೆ, ಮುಂದೆಯೂ ತಣಿಸಲಿ ಅನ್ನುವಂತಹ ಕೋರಿಕೆಯೊಂದಿಗೆ ಈ ಕಡೆಯ ಗೀತೆನ ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ. ಸರ್ವೇ ಜನ ಸುಖಿನೋ ಭವಂತು. ಮಾನಸ ಸರೋವರ. ಹಾಡ್ತೀಯಾ? ಹಾ. ಮಾನಸ ಸರೋವರ, ಮಾನಸ ಸರೋವರ, ನಿನ್ನ ಮನಸ್ಸೇ ಮಾನಸ ಸರೋವರ. ಮಾನಸ ಸರೋವರ, ಮಾನಸ ಸರೋವರ, ನಿನ್ನ ಮನಸ್ಸೇ ಮಾನಸ ಸರೋವರ, ಮಾನಸ ಸರೋವರ. ಸತ್ಯ ಸುಂದರ ಜೀವನ ರಂಗ, ನಿತ್ಯ ನಿರ್ಮಲ ಅಂತರಂಗ. ಸತ್ಯ ಸುಂದರ ಜೀವನ ರಂಗ, ನಿತ್ಯ ನಿರ್ಮಲ ಅಂತರಂಗ. ಆನಂದ ನೀಡುವ, ಆನಂದ ನೀಡುವ, ಆನಂದ ನೀಡುವ ರಾಗತರಂಗ. ಆನಂದ ನೀಡುವ ರಾಗತರಂಗ. ಅನುಪಮ ಯೋಗದ ಜೀವಗಂಗ, ಅನುಪಮ ಯೋಗದ ಜೀವಗಂಗ. ಮಾನಸ ಸರೋವರ, ಮಾನಸ ಸರೋವರ, ನಿನ್ನ ಮನಸ್ಸೇ ಮಾನಸ ಸರೋವರ, ಮಾನಸ ಸರೋವರ.
ಸಂತಸ ಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸಂತಸ ಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸೌಂದರ್ಯ ಲಹರಿಯ ಸೌಂದರ್ಯ ಲಹರಿಯ ಲಹರಿ 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 ಸೌಂದರ್ಯ ಲಹರಿಯ ಲಹರಿ 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 ಮಧುರ ಸಂಚಾರ ಸೌಂದರ್ಯ ಲಹರಿಯ ಮಧುರ ಸಂಚಾರ ವೇದ ಮಾತೆಯು ನಲಿಯುವ ತೀರ ವೇದ ಮಾತೆಯು ನಲಿಯುವ ತೀರ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಧನ್ಯವಾದಗಳು. ನಮಸ್ಕಾರ. ಶುಭರಾತ್ರಿ.